ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಪಟ್ಟದ ಪಗಡೆ ಆಟಕ್ಕೆ ಫಾರಿನ್ ಟಚ್ ಸಿಗ್ತಾ ಇದೆಯಾ? ಇಲ್ಲಿ ಪಶುಸಂಗೋಪನೆ ಹೆಸರಲ್ಲಿ ಒಂದು ಬಣ ಇಲ್ಲಿ ಫಾರಿನ್ ಟ್ರಿಪ್ಪನ್ನು ಮಾಡ್ತಾ ಇದ್ದಾರಾ? ಪಶುಸಂಗೋಪನೆ ಹೇಗೆ ಮಾಡಬೇಕು, ಪಶು ಆಹಾರ, ಪಶುವಿನ ಸಾಕಾಣಿಕೆ, ಹಾಲು ಸಂಸ್ಕರಣೆ, ಹಾಲಿನ ಉತ್ಪನ್ನಗಳು ಯಾವ ರೀತಿ ನೋಡ್ಕೊಳ್ಬೇಕಾಗತ್ತೆ ನಾವು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ಪನ್ನು ಹೊರಟಿದ್ದಾರಾ? ಅದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಪಶುಸಂಗೋಪನೆ ಹೆಸರಲ್ಲಿ ಇವರು ಟ್ರಿಪ್ ಮಾಡ್ತಿರೋದು ಯಾಕೆ? ನಿಜವಾಗಿಯೂ ಇದು ಪಶುಸಂಗೋಪನೆ ಕ್ಷೇತ್ರದ ಅಧ್ಯಯನಕ್ಕೆ ಅಂತ ಹೋಗ್ತಿರೋದಾ, ಅಥವಾ ಸಿದ್ದರಾಮಯ್ಯನವರೋ ಇಲ್ಲ ಡಿ ಕೆ ಶಿವಕುಮಾರ್ ಅವರೋ ಈ ಬಣದ ಶಾಸಕರು ಮುಖ್ಯಮಂತ್ರಿ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋ ಮುಖ್ಯಮಂತ್ರಿಯನ್ನೇ ಮುಂದುವರಿಸಿ ಅಂತಾನೋ ಹೊಸ ಮುಖ್ಯಮಂತ್ರಿನ ತಗೊಂಡು ಬನ್ನಿ ಅಂತಾನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋದಾ? ಇದು ಮೊದಲ ಹೆಜ್ಜೆನಾ? ಬೇರೆ ಏನೋ ಕಾಫಿಗೆ ಸೇರಿದ್ವಿ, ಟೀಗೆ ಸೇರಿದ್ವಿ, ರಾತ್ರಿ ಊಟಕ್ಕೆ ಸೇರಿಬಿಟ್ಟಿದ್ವಿ, ಏನು ನಾವು ಶಾಸಕರೆಲ್ಲ ಫ್ರೆಂಡ್ಸ್ ಇದ್ದೀವಿ, ನಾವು ಊಟ ಮಾಡಲೇಬಾರ್ದಾ ಅಂತ ಪ್ರಶ್ನೆ ಬರೋದು ಬೇರೆ. ಆದರೆ ಈಗ ಈ ಪಶುಸಂಗೋಪನೆ ಹೆಸರಲ್ಲಿ ಸಿಡ್ನಿಲಿ ನ್ಯೂಜಿಲ್ಯಾಂಡಲ್ಲಿ ಏನಿದೆ ಅಧ್ಯಯನಕ್ಕೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಎಲ್ಲ ವಿಚಾರಗಳಿದೆಯಲ್ಲ, ಇಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಕಾರಣ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ, ಅಸ್ಸಾಂ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ. ನಿರಂತರವಾಗಿ ಅವರು ರಾಹುಲ್ ಗಾಂಧಿನ ಹೇಗಾದರೂ ಮಾಡಿ ಮೀಟ್ ಮಾಡಬೇಕು ಅಂತ ಒಂದು ಪ್ಲಾನನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಇದೇ ಡಿ ಕೆ ಶಿವಕುಮಾರ್ ಕಡೆಯ ಕೆಲ ಶಾಸಕರು, ಅದು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇದ್ದಾರೋ, ಸಿದ್ಧಗಂಗಾ ಶಿವಗಂಗಾ ಬಸವರಾಜ್ ಅವರೇನೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೋ, ಈ ಬಣದವ್ರಿಗೆ ಅದರಿಂದ ಒಂದು ಮುಂದಾಳತ್ವ ಕೊಟ್ಬಿಟ್ಟಿದ್ದಾರೋ ಬೇರೆ ವಿಚಾರ. ಈ ಒಂದು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರಲ್ಲ, ಇಲ್ಲಿ ಏನೋ ಇದೆ. ಪರ್ ಪರ್ಸನ್ ಒಬ್ಬ ವ್ಯಕ್ತಿಗಿಲ್ಲಿ 8 ಲಕ್ಷ ರೂಪಾಯಿಗಳಂತ ನಿಗದಿಯಾಗಿದ್ಯಂತೆ. 8 ಲಕ್ಷ ರೂಪಾಯಿಗಳು ನೋಡಪ್ಪ, ಒಬ್ಬ ವ್ಯಕ್ತಿ ಆತನ ಜೊತೆಗೆ ಬರ್ತಕ್ಕಂಥವ್ರು ಒಬ್ಬರಿಗೆ ಅಂತ, ಅವರ ಕೇರ್ ಟೇಕರ್ ಅಥವಾ ಈ ರೀತಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬರು ಇರ್ತಾರೆ. ಅದನ್ನು ಮೀರಿದ್ರೆ ಅದು ನಿನ್ನ ಜವಾಬ್ದಾರಿಯಪ್ಪ. ಅದನ್ನು ಜೊತೇಲಿ ಬರೋರಿಗೆ ನಾನು ಈ ಒಂದು ಇಲ್ಲ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಇಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಡ್ತೀನಿ, ಊಟ ತಿಂಡಿ ಅಲ್ಲಿನ ವಸತಿ ಎಲ್ಲ ನಿಂದು, ಈ ಥರದೊಂದು ಲೆಕ್ಕಾಚಾರ ಆಚೆ ಬರ್ತಾ ಇದೆ. ಅದರ ಮೇಲೆ ನೀನು ಕರ್ಕೊಂಡು ಬಂದರೆ ಅದು ನಿನ್ನ ಖರ್ಚು ವಿಚಾರಕ್ಕೆ ಬರುತ್ತೆ. ಪಶುಸಂಗೋಪನಾ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಇದರಲ್ಲೊಂದು 22 ಜನ ಅಂತ ಒಂದು ಮಾಹಿತಿ, 25 ಜನ ಕೂಡ ಆಗಬಹುದು ಅಂತ ಇನ್ನೊಂದು ಮಾಹಿತಿ, ಇಲ್ಲ 27 ಜನ ಇದ್ದಾರಂತೆ ಅಂತ ಒಂದು ಮಾಹಿತಿ. ಇನ್ನೊಂದು ಮಾಹಿತಿಯ ಪ್ರಕಾರವಾಗಿ ಇದರಲ್ಲಿ ಬರೀ ಕಾಂಗ್ರೆಸ್ನವರೇ ಹೋಗ್ತಾ ಇಲ್ಲ, ಕೆಲ ಬೇರೆ ಪಕ್ಷಗಳವರು ಕೂಡ ಪಶುಸಂಗೋಪನೆ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥವರು ಕೂಡ ಹೋಗಬಹುದು ಅಂತ ಒಂದು ಮಾಹಿತಿ ಇದೆ. ಹಾಗಾದರೆ ಇಲ್ಲಿ ನಡೀತಿರೋದು ನಿಜವಾಗಿಯೂ ಪಶುಸಂಗೋಪನೆ ಇಲಾಖೆ ಉದ್ಧಾರಕ್ಕೆ ಕಾರಣ ಯಾರೆಲ್ಲ ಈ ಥರ ಹೋಗಿದ್ದಾರಲ್ಲ, ಇತ್ತೀಚಿನ 2-3 ದಶಕದಲ್ಲಿ ನಾವು ಕೇಳಿದ್ದೀವಲ್ವಾ, ಇಸ್ರೇಲ್ಗೆ ಹೋಗ್ಬಿಡ್ತೀನಿ, ನಾನು ಆ ಥರದ ಬೆಳೆ ಬೆಳೆದು ಬಿಡ್ತೀನಿ, ಇಲ್ಲಿ ನಾಳೆ ಬೆಳಗ್ಗೆಯಿಂದ ಇಸ್ರೇಲ್ ಕೃಷಿ ಮಾದರಿ ಅಳವಡಿಸ್ಕೊಂಡ್ಬಿಡ್ತೀನಿ, ನಮ್ಮ ರೈತರೆಲ್ಲ ಇನ್ನು ಇಸ್ರೇಲ್ ಮಾಡಲ್ಲೇ, ಮನೆಯಲ್ಲಿ ಮಣ್ಣೇ ಇಲ್ಲದೆ ನಾನು ಬೆಳೆ ಬೆಳೆದು ಬಿಡ್ತೀನಿ, ಬರೀ ನೀರು ಹಾಕ್ಕೊಂಡು ಇದೆಲ್ಲ ಕಥೆಗಳು ಕೇಳಿದ್ದೀವಲ್ಲ ನಾವು, ಹಿಂದೆ ಎಲ್ಲರೂ ಹೋಗಿ ಬಂದಿದ್ದು. ಯಾರ್ಯಾರು ಹೋಗಿ ಬಂದು ಏನೇನು ರಿಪೋರ್ಟ್ ಕೊಟ್ಟರು, ಚೈನಾ ಪ್ರವಾಸ ಕೇಳಿದ್ದೀವಿ, ಜಪಾನ್ ಪ್ರವಾಸ ಕೇಳಿದ್ದೀವಿ, ಏನೇನು ಮಾಡಿದ್ದಾರೆ ಅಂತ ನೋಡಿದಾಗ ದೊಡ್ಡ ರಿಪೋರ್ಟ್ ಅದು. ಏನು ಮಾಡಿದ್ದು ನಾವು ಕಾಣೆ, ನಾಮಕೆ ವ್ಯವಸ್ಥೆ ಒಂದು ರಿಪೋರ್ಟ್ ಕೊಟ್ಟಿರಬೇಕು, ಇಂಪ್ಲಿಮೆಂಟೇಷನ್ ಎಲ್ಲೂ ಆಗಲಿಲ್ಲ. ಇವರ ಒಂದು ಎಂಜಾಯ್ಮೆಂಟ್ಗೆ ಅಂತ ಹೋಗ್ತಾ ಇದ್ದಾರಾ, ನಿಜವಾಗಿಯೂ ಪಶುಸಂಗೋಪನೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಕ್ಕೆ ಹೋಗಿದ್ದಾರಾ? ಕರ್ನಾಟಕದಲ್ಲಿ ಸದ್ಯಕ್ಕೆ ಹಾಲಿದೆಯಲ್ಲ ತುಂಬಿ ತುಳುಕ್ತಾ ಇದೆ. ಅದು ಹಾಲು ಹೆಚ್ಚಾಯಿತು ಅಂಥೇಳಿ ಹೆಚ್ಚಿನ ಹಾಲು ಕೊಡ್ತೀವಿ, ಸ್ವಲ್ಪ ದರನೂ ನಿಮ್ಗೆ ಜಾಸ್ತಿ ಮಾಡ್ತೀವಿ ಅಂತ ಹಿಂದೆ ಇದೇ KMF ಬೆಲೆ ನಿಗದಿ ಮಾಡಿತ್ತು. ಹಾಲು ಜಾಸ್ತಿ ಆದಾಗ ನಾವು ಹಾಲಿನ ಪುಡಿ ಮಾಡಿದ್ದೀವಿ, ಅದು ಎಷ್ಟೋ ಬಾರಿ ಸೇಲ್ ಆಗಿಲ್ಲ, ಸ್ವಲ್ಪ ವೇಸ್ಟ್ ಆಗಿದೆ ಅಂತ ಕೂಡ ಇತ್ತು. ಇದರ ಆಚೆಗೆ ಅಂಥ ತುರ್ತು ಪಶುಸಂಗೋಪನಾ ಇಲಾಖೆಯಲ್ಲಿ ಇತ್ತ, ಅಥವಾ ಇದೊಂದು ನೆಪ ಇಟ್ಕೊಂಡು ಹೋಗ್ತಿರ್ತಕ್ಕಂಥ ಪ್ಲಾನ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾತಾಡಿದ್ದಾರೆ ಕೆಲ ಶಾಸಕರು ನೋಡಿ, ಆ ನಂತರ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಪಶುಸಂಗೋಪನಾ ಸಚಿವರೇ ಅಂದರೆ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಸಪ್ರೇಟ್? ಇಲ್ಲ ಇಲಾಖೆ ಸರ್ಕಾರದಿಂದ ಮೇಲೆ ಹೋಗ್ತಾ ಇದ್ದೀವಿ. ಯಾವಾಗ ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕು. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ, ಒಳಗಡೆ ಬರ್ತೀವಿ. CM ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಸಚಿವರು ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದನ್ನು ಹೋಗ್ತಾ ಇದ್ದೀವಿ. ಅಂದರೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ ಅವರು. ಹೌದು, ಇಲಾಖೆ
ಯಾಕಂದ್ರೆ CM ಹೇಳ್ತಾರೆ ಸಪ್ರೇಟ್ ಯಾರು ಕರ್ಕೊಂಡು ಹೋಯ್ತಾ ಇರೋರು ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಭಾಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವು ಏನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನೋಡೋಣ, ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ಬಜೆಟ್ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಸರ್, ಇದು ಒಂದಷ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ ಅದು ಯಾವ ಪ್ರವಾಸ ಎಲ್ಲಿಗೆ ಹೋಗ್ತಾರೆ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಶಾಸಕರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಧಿವೇಶನ ಸಮಯದಲ್ಲಿ ಪರ್ಮಿಷನ್ ತೊಗೊಂಡು ಬೇಕಾದ್ರೂ ಹೋಗ್ಬೋದು. ಶಾಸಕರು ಬಜೆಟ್ ಸಂದರ್ಭ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರುದ್ರಯ್ಯ ಹಿರೇಮಠ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರುದ್ರಯ್ಯ ಹಿರೇಮಠ ಅವರೇ. H N ಚಂದ್ರಶೇಖರ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಚಂದ್ರಶೇಖರ್ ಅವರೇ ಈ ಡಿಬೇಟ್ಗೆ. CK ಮಹೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿನಿಂದ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇಷ್ಟರಲ್ಲೇ ನಮ್ಮನ್ನು ರಘು ದೊಡ್ಡೇರಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಕಾಂಗ್ರೆಸ್ನ ವಕ್ತಾರು. ಅವ್ರನ್ನೂ ಕೂಡ ಮಾತಾಡ್ತೀನಿ ನಾನು. ಮೊದಲಿಗೆ ಚಂದ್ರಶೇಖರ್ ಅವರೇ, ಈ ಪಶುಸಂಗೋಪನಾ ಇಲಾಖೆ ವತಿಯಿಂದ ಸುಮಾರು 22 ಜನ ಅಥವಾ 25 ಜನ ಅಥವಾ 27 28 ಇರಲಿ, ನಂಬರ್ ಒಂದು 5 ಆ ಕಡೆ ಈ ಕಡೆ ಆಗಬಹುದು, ಇಷ್ಟು ಜನ ಹೋಗ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತು? ಇದು ಹೋಗಬಾರ್ದು ಅಂತನಾ? ಇದು ಒಂದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ಕೆಳಮಟ್ಟಕ್ಕೆ ಹೊರಟೋಗಿದೆ ಅಂತ ಹೇಳಿದ್ರೆ ಈ ಒಂದು ಪ್ರವಾಸನೇ ಸಾಕ್ಷಿ. ನೋಡಿ, ಸಮಯ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಹೋಗ್ತಾ ಇದ್ದಾರೆ ಅಂತ ಓಕೆ. ಮಾರ್ಚ್ ಮೊದಲನೇ ವಾರದಲ್ಲಿ ಬಡ್ಜೆಟ್ನ ಮೀಟಿಂಗ್ ಇಡ್ತೀವಿ, ಅಧಿವೇಶನ ಇಡ್ತೀವಿ ಅಂತೇಳಿ ಸುದ್ದಿ ಬರ್ತಾ ಇದೆ. 3ಕ್ಕೆ ಬಂದ್ಬಿಡ್ತಾರಂತಲ್ಲ? ಅಲ್ಲಲ್ಲ, ಒಂದು ನಿಮಿಷ ಸರ್, ಬಂದೆ. ನೋಡಿ, ಯಾವುದೇ ಒಬ್ಬ ಶಾಸಕನಿಗೆ ತನ್ನ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳದ್ದು ಬ್ಯಾಲೆನ್ಸ್ ಇದೆ, ಹೋದ ವರ್ಷದ ಯಾವ್ಯಾವ್ದು ಪೆಂಡಿಂಗ್ ಇದೆ, ಇಂಥವೆಲ್ಲವೂ ಕೆಲಸವನ್ನು ಮಾಡಿಸ್ಕೊಂಡು ಮುಂದಿನ ಬಜೆಟ್ ಒಳಗಡೆ ಅಲಾಟ್ಮೆಂಟ್ ತಗೊಳ್ಳೋದಕ್ಕೆ ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಟೈಮ್ ರಮಾಕಾಂತ್, ವೆರಿ ಕ್ರೂಷಿಯಲ್ ಟೈಮ್. ಓಕೆ. ಒಂದು ಇಡೀ ಒಂದು ವರ್ಷದ ಅಷ್ಟು ಫಂಡ್, ಮುಂದಿನ 1 ವರ್ಷ 2 ವರ್ಷದ ಅಷ್ಟು ಫಂಡನ್ನು ಹಾಕ್ಸ್ಕೊಳ್ಳೋದಕ್ಕೆ ಯಾವ ಡಿಪಾರ್ಟ್ಮೆಂಟ್ಗಳ ಕೊರತೆಗಳಾಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ ಅಷ್ಟನ್ನು ಇವ್ರು ಪಟ್ಟಿಗಳು ಮಾಡಿಕೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಆಫೀಸರ್ಗಳನ್ನ ಕೂರಿಸ್ಕೊಂಡು ಇಡೀ ಕ್ಷೇತ್ರದ ಒಂದು ಸ್ಪಷ್ಟ ಚಿತ್ರಣವನ್ನು ತಗೊಂಡು ಅದನ್ನು ತಗೊಂಡು ಈ ಕನ್ಸರ್ನ್ ಆಫೀಸರ್ಗಳ ಹತ್ರ, ಕನ್ಸರ್ನ್ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಅದನ್ನ ಮಾಡ್ಕೊಂಡು ಎಷ್ಟೆಷ್ಟು ಫಂಡ್ ಬೇಕು ಅಂತ ಅಲಾಕೇಶನ್ ಮಾಡಿಸ್ಕೊಂಡು ಬರಬೇಕು. ಓಕೆ. ಯಾವ ಮಟ್ಟದ ಯಾವ ತಳಮಟ್ಟಕ್ಕೆ ಕೊಟ್ಟಾಗಿದೆ, ಕೆಳಮಟ್ಟಕ್ಕೆ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದ MLA ರಾಜಕ್ಕಾಗಿ ಹೇಳ್ತಾರೆ ₹1 ಅನುದಾನ ಬಂದಿಲ್ಲ, ಬೆಂಗಳೂರಿಗೆ ಬಂದು ನೇಣ್ ಹಾಕಂತೀನಿ ಅಂತ ಹೇಳಿ ಇವರೊಬ್ಬರೇ ಹೇಳಿದಲ್ಲ. ಅದು BR ಪಾಟೀಲ್ ಶುರು ಮಾಡಿದಿರ್ಬೋದು, ಬಸವರಾಜ್ ಶಿವಗಂಗಾ ಹೇಳಿರ್ಬೋದು, ಪ್ರತಿಯೊಬ್ಬರು ಕೂಡ ₹1 ಅನುದಾನ ಬಂದಿಲ್ಲ, ನಾವ್ ಹೆಂಗ್ರೆ ಮುಖ ತೋರ್ಸೋದು ಅಂತೇಳಿ RV ದೇಶಪಾಂಡೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಮಾರ್ಚ್ ಮೊದಲನೇ ವಾರದಲ್ಲಿ ಸೆಷನ್ ಇಟ್ಕೊಂಡು ಇಡೀ ಕ್ಷೇತ್ರದ 1 ವರ್ಷದ 2 ವರ್ಷದ ಭವಿಷ್ಯವೇ ನಿಮ್ ಕೈಯಲ್ಲಿ ಕೂತಿದ್ದಾಗ ಇಂಥ ಟೈಮಲ್ಲಿ ಎಲ್ಲರೂ, ಯಾಕೆಂತ ಹೇಳಿದ್ರೆ ನೋಡಿ, ಮಾರ್ಚ್ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಣ ಇನ್ನು ಎಷ್ಟು ಉಳ್ಕೊಂತು ಈ ತಿಂಗಳಲ್ಲೇ ಗೊತ್ತಾಗಲ್ಲ, ಅಲ್ಲಿವರೆಗೂ ಗೊತ್ತಾಗಲ್ಲ ಎಷ್ಟು ನಿಮ್ಗೆ. ಒಂದು ಸೆಷನ್ ಟೈಮ್ ಹೋಗ್ತಿದ್ದಾರೆ ಅನ್ನೋದಕ್ಕೆ ವಿರೋಧನ ನಿಮ್ದು? ಅವ್ರು ಹೋಗ್ಲೇಬಾರ್ದು ಅಂತ ನೀವು ಹೇಳೋದು? ಒಂದು ನಿಮಿಷ, ಇಂಥ ಕ್ರೂಷಿಯಲ್ ಟೈಮ್ ಒಳಗಡೆಗೆ ಕ್ಷೇತ್ರದ ವಿಚಾರ ಇಟ್ಕೊಂಡು ಹೋಗಿ ಆರ್ಥಿಕ ಇಲಾಖೆ ಮುಂದೆ ಕೂತ್ಕೊಂಡು ಫಂಡ್ಸ್ಗಳು ಹಚ್ಕೊಳ್ಳೋದು ಬಿಟ್ಬಿಟ್ಟು ಮಾನ ಮರ್ಯಾದೆ ಇಲ್ಲದೆ ಮೋಜ್ ಮಾಡಕ್ ಕೊಟ್ಟಿದ್ದಾರಲ್ಲ ಈ ಸಂದರ್ಭದಲ್ಲಿ. ಒಂದು ಎರಡನೇದು, ಇದು ಪಶುಸಂಗೋಪನಾ ಇಲಾಖೆ ಅಂತ ಹೇಳ್ತಾರೆ. ಪಶುಸಂಗೋಪನಾ ಇಲಾಖೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಕರ್ಕೊಂಡು ಹೋಗಿ ಅಂತ ಹೇಳಿದೆ ಪಶುಸಂಗೋಪನಾ ಇಲಾಖೆ. ಆಯ್ತಲ್ಲ, ಸಿದ್ದರಾಮಯ್ಯ ಅವ್ರ ಖರ್ಚಲ್ಲಿ ಹೋದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ ಅಂದ್ರು. ಮೂರನೇದು, ಇಲ್ಲಿ ಪ್ರಶ್ನೆ ಬರ್ತಿರ್ತಕ್ಕಂಥದ್ದು, ಅವ್ರ ಪ್ರಶ್ನೆಯಲ್ಲಿ ಹೋಗೋದಕ್ಕೆ ಯಾವ್ದಾದ್ರು MLAಗೆ ತೆವಲಿದ್ಯಾ ಸ್ವಾಮಿ, ಯಾವ್ದಾದ್ರು ಡಿಪಾರ್ಟ್ಮೆಂಟಲ್ ಪಶುಸಂಗೋಪನಾ ಇಲಾಖೆದಕ್ಕೆ ಅವನಿಗೆ ಕೈಯಿಂದ ದುಡ್ಡು ಇಟ್ಕೊಂಡು ಹೋಗ್ತಾನೆ. ಒಬ್ಬರಿಗೆ 8 ಲಕ್ಷ 10 ಲಕ್ಷ, ಒಬ್ಬರಿಗೆ ಬಿಟ್ಟು 15 ಲಕ್ಷ ಬಿಟ್ಟು ಅಂತ ಇಟ್ಕೊಳ್ಳಿ. 15 ಲಕ್ಷ ಎಲ್ಲಿಂದ ಬಂತು MLAಗೆ? ಯಾವುದೋ ಒಂದು ಅವನ ಸ್ವಂತದಕ್ಕಲ್ಲ, ಕುಟುಂಬಕ್ಕಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮಾಡಿರೋ ಡಿಪಾರ್ಟ್ಮೆಂಟ್ ಕೆಲಸಕ್ಕೋಸ್ಕರ ಮುಖ್ಯಮಂತ್ರಿ ಗೊತ್ತಿಲ್ಲದಾಗಿ. ಇನ್ನೊಂದು ನೋಡಿ, DK ಸುರೇಶ್ ಏನ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ವಿಚಾರವೇ ಗೊತ್ತಿಲ್ಲ ಅಂತ ಹೇಳಿ. ಉಪಮುಖ್ಯಮಂತ್ರಿ ಅಂದ್ರೆ ಯಾರು? ಈಸ್ ಅ ಪಾರ್ಟ್ ಆಫ್ ದ ಗವರ್ನಮೆಂಟ್. ದ ಗವರ್ನಮೆಂಟ್ ಡಸಂಟ್ ನೋ why these people are going and where these people are going.
ಅಂದ್ರೆ ಯಾವ ಒಬ್ಬ ವ್ಯಕ್ತಿಯ ಕುರ್ಚಿ ಉಳಿಸೋದಕ್ಕೋ ಇವ್ರು ಯಾವುದೋ ಒಂದು ಲಜ್ಜೆಗೆಟ್ಟತನಕ್ಕೋಸ್ಕರ ಒಂದು ಇಲಾಖೆಯನ್ನು ಇಟ್ಕೊಂಡು ಹಾಳಾಗೋಗ್ಲಿ ಸಾಯ್ಲಿರಿ. ಈ ಸಂದರ್ಭದಲ್ಲ, ಇಡೀ ನಿಮ್ಮ ಆರ್ಥಿಕ ಕ್ಷೇತ್ರದ ಜನ ಅವರ 1 ವರ್ಷ 2 ವರ್ಷ 3 ವರ್ಷದ ಭವಿಷ್ಯವನ್ನ ಬೆಂಕಿಗೆ ಹಾಕ್ಬಿಟ್ಟು ಮಜಾ ಮಾಡ್ಲಿಕ್ಕೆ ರಘು ದೊಡ್ಡರಿ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು. ಏನ್ ರಘು ಇದು? ಈಗ ಒಂದ್ ಕಡೆ ಇದೆಲ್ಲ ಟ್ರಿಪ್ ಹೋಗ್ತಿದಾರಂತೆ ಪಶುಸಂಗೋಪನಾ ಇಲಾಖೆಗೆ. ಏನ್ KMF ಅಧ್ಯಯನದ ಕೊರತೆಯಿಂದಾನು ಹಾಲಿನ ಒಂದು ದಿನಕ್ಕೆ 1 ಕೋಟಿ ಲೀಟರ್ ಉತ್ಪಾದನೆ ಆಗುತ್ತೆ ರೀ ನಮ್ಮ ರಾಜ್ಯದಲ್ಲಿ. ಪರ್ ಡೇ 1 crore ಲೀಟರ್ ನಾವು ಉತ್ಪಾದನೆ ಮಾಡೋದು. ಆ ಹಾಲಿನ ಅಭಾವ ಕಾಣಿಸ್ತಾ ಇಲ್ಲ ನಮಗೆ. ಹಾಲು ಪುಡಿ ಅಂತೂ ಯಥೇಚ್ಛವಾಗಿ ಉತ್ಪಾದನೆ ಆಗಿದೆ. ತುಪ್ಪ ನಾವು ತಿರುಪತಿಗೆ ಕಳಿಸ್ತಾ ಇದ್ದೀವಿ. ಡೆಲ್ಲಿಗೆ ಎವ್ರಿ ಡೇ 2.5 ಲಕ್ಷ ಲೀಟರ್ ಹಾಲು ನಮ್ಮಿಂದ ಹೋಗುತ್ತೆ. ಹೀಗಿದ್ದಾಗ ಪಶುಸಂಗೋಪನಾ ಇಲಾಖೆಯಲ್ಲಿ ಯಾವ ದೊಡ್ಡ ಅಧ್ಯಯನಶೀಲ ಕೊರತೆ ಇತ್ತು ಅಂತ ಹೇಳಿ ಇಷ್ಟು ಜನ ಹೋಗ್ತಾ ಇರೋದು ಅಧ್ಯಯನ ಮಾಡೋಕ್ಕೆ. ಅದು ಸಿಡ್ನಿ ಒಳಗೆ. ಸಿಡ್ನಿಲಿ ಯಾವ ಹಾಲು, ಯಾವ ಹಸು, ಅದು ನ್ಯೂಜಿಲೆಂಡಲ್ಲಿ ಯಾವುದಿದು, ಏನು ಕಥೆ ಇದು ಅಂತ. ರಮಕಾಂತ್, ಆಕ್ಚುಲಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ BJP ಮಿತ್ರರಿಗೆ ಮತ್ತು BJP ಪಕ್ಷಕ್ಕೆ ಇದನ್ನು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ಎಲ್ಲ ಮಾಧ್ಯಮಗಳು ದೊಡ್ಡದಾಗಿ ಪ್ರಚಾರ ಮಾಡ್ತಿದ್ದು, ದೊಡ್ಡದಾಗಿ ಹೇಳ್ತಾ ಇದ್ದೋ, ದೇವೇಂದ್ರ ಫಡ್ನವೀಸ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರು ಅವ್ರದೇ ಸಚಿವರಿದ್ದಾರೆ, ಇಲ್ಲೇ ಮಹಾರಾಷ್ಟ್ರದಲ್ಲೇ ಇದ್ದಾರೆ, ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಟ್ಟು ದಾವೋಸ್ಗೆ ಪಕ್ಷದಿಂದ ಏನು ಸರ್ಕಾರದ ದುಡ್ಡನ್ನು ತೆಗೆದುಕೊಂಡು ಹೋಗಿ ಸರ್ಕಾರ ದುಡ್ಡನ್ನು ಖರ್ಚು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬಂದ್ರು ಅಂತ ನಾನೇ ಇರ್ತಕ್ಕಂಥದ್ದಲ್ಲ. ದೇಶದ ಬಹುತೇಕ ಎಲ್ಲಾ ಮಾಧ್ಯಮಗಳು ಬಿಜೆಪಿಯ ಮುಖ್ಯಮಂತ್ರಿಗಳನ್ನ, ಬಿಜೆಪಿ ಮಂತ್ರಿಗಳನ್ನ ಕ್ರಿಟಿಸೈಸ್ ಮಾಡಿದ್ರೆ ನೀವೇ ನೋಡಿದಿರಿ. ಸೊ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ರೀತಿ ಜಸ್ಟ್ ಪುಂಖಾನುಪುಂಖವಾಗಿ ಮಾತಾಡೋದ್ರಿಂದ ನಡೆಯೋದಿಲ್ಲ. ಈ ಸರ್ವ ಸ್ವತಂತ್ರರು, ಶಾಸಕರು ಸರ್ವ ಸ್ವತಂತ್ರರು. ಇವಾಗ ಅವ್ರು ಹೋಗ್ತಾ ಇದ್ದಾರೆ ಅಂತಾರೆ, ಸ್ಟಡಿ ಕೇಳಿ ನೀವು. ಓಕೆ, ಇವಾಗ ಏನಕ್ಕೆ ಹೋಗ್ತಾ ಇದ್ದಾರೆ? ಆಯ್ತು, ಸ್ಟಡಿಗಳು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರಾ? ಯಾವುದೇ ಶಾಸಕರು ಹೊರಗಡೆ ಹೋಗ್ತಾ ಇದ್ದಾರೆ ಸ್ಟಡಿಗೆ ಅಂತ ಹೇಳಿದ್ರೆ ಅವರು ವೈಯಕ್ತಿಕವಾಗಿ ಅವರ ಫ್ಯಾಮಿಲಿ ಹೋಗ್ತಾರೆ ಅಂತಾರೆ. ಕೆಲವರು ಅವರ ಸ್ವಂತ ಖರ್ಚಲ್ಲಿ ಹಾಕೊಂಡು ಹೋಗ್ತಾರೆ. ಹಸ್ಬೆಂಡ್ ಟ್ರಿಪ್ ಅಲ್ಲಿ ಹೋಗಿರ್ತಾರೆ, ಬೇರೆ ಏನು ಅಡಿಷನಲ್ ಆಗಿ ಟ್ರಿಪ್ ಮಾಡ್ಕೊಂಡು ಸ್ವಂತ ಖರ್ಚಲ್ಲಿ ಹೋಗ್ತಾರೆ. ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ KMF ಅನ್ನ ಮತ್ತು ಪಶುಸಂಗೋಪನಾ ಇಲಾಖೆನ ನಂಬರ್ 1 ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶದಿಂದ ಕೆಲವರು ಇನ್ನು ಟ್ರಿಪ್ ಅನ್ನು ಮಾಡೋದನ್ನೇ ಬಿಜೆಪಿ ಅವ್ಯವಹಾರದಲ್ಲಿ ಯಾಕೆ ಇಷ್ಟೊಂದು ಚೌಳು ಕಚ್ಕೋತಿದ್ರಿ? ಯಾಕೆ ನಿಮ್ಮ ಸರ್ಕಾರದಲ್ಲಿ ಹೋಗಿದ್ರಲ್ಲ, ಯಾಕೆ ಹೋಗಿದ್ರು? ಸಮಿತಿ ಹೋಗಿದ್ರು, ಇದೇ ಗೂಳಿಹಟ್ಟಿ ಶೇಖರ್ ಹೋಗಿದ್ರು, ಇದೇ ಡಾಕ್ಟರ್ ಸುಧಾಕರ್ ಹೋಗಿದ್ರು. ಸರಿ, ಸುಮಾರು 18 ಶಾಸಕರು ವಿವಿಧ ಒಂದು ಸ್ಲಾಟರ್ ಹೋದ್ರು. ದುಡ್ಡಿಲ್ಲ ಅನ್ನೋ ಕೊರೋನಾ ಸಂದರ್ಭದಲ್ಲೂ ಕೂಡ ಹೋಗಿ ಬಂದ್ರು. ಯಾಕೆ ಹೋಗಿ ಬಂದ್ರು? ನಿಮ್ಮಲ್ಲಿ ನಿಮ್ಮ ಸಮಯದಲ್ಲೇನೆ ನೀವು ನಿಮ್ಮ ಅದು ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ಕರ್ನಾಟಕ ಜನತೆ ಆಕ್ಸಿಜನ್ ಕೊಡ್ತಾರೆ, ಇವರೇನೆ ಸಾಯಿಸಿದಂತ ಅಮಾಯಕ ಜನ ಸಾಯಿಸಿದ ಸಂದರ್ಭದಲ್ಲಿ ಇವರು ಟ್ರಿಪ್ ಹೋಗಿ ಬಂದಿದ್ದನ್ನ ಮರೆತುಬಿಟ್ಟು ಇವತ್ತು ಬಜೆಟ್ ಮುಗಿದಿದೆ, ಬಜೆಟ್ ಸೆಷನ್ ಅವ್ರಿಗೇನ್ ಬೇಕಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಬಜೆಟ್ ಅಲೋಕೇಟ್ ಆಗಿದ್ದಲ್ಲ ಆಲ್ರೆಡಿ ಖರ್ಚು ಮಾಡಿದ್ದಾರೆ. ಇನ್ನು ಮಾಡುವಂತ ಅಧಿಕಾರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಶಾಸಕರು ಒಂದು ಸ್ಟಡಿಯನ್ನ ಮಾಡಕ್ ಹೋದ್ರೆ ಇವ್ರಿಗೆ ತೊಂದರೆ ಆಗೋದಾದ್ರೆ ಯಾಕೆ? ಫೈನ್ ನಾನು ರುದ್ರಯ್ಯ ಅವ್ರು ಕೇಳ್ಬಿಡ್ತು. ರುದ್ರಯ್ಯ ಅವರೇ, ಏನು ನಿಮ್ಮ ಅಭಿಪ್ರಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲಿ ಈಗ ಪ್ರವಾಸಕ್ಕೆ ಹೋಗ್ತಿದ್ದಾರೆ, ಇದು ತಪ್ಪಾ ಸರಿನಾ? ಬಜೆಟ್ ಟೈಮಲ್ಲಿ ಯಾಕೆ ಹೋದ್ರು? ಇದೆಲ್ಲ ಇದೆಯಾ ಚರ್ಚೆ ಇಲ್ಲಿ? ಸರ್, ನಮ್ಮ ಕರ್ನಾಟಕದಲ್ಲಿ ಪಶುಸಂಗೋಪನೆ ಇಲಾಖೆಗೆ ಅಂದ್ರೆ ಹೈನುಗಾರಿಕೆ ಮಾಡೋಕೆ ಏನ್ ಬೇಸಿಕ್ ಏನ್ ಬೇಕು? ಮೇವು ಬೇಕು, ನೀರು ಬೇಕು. ಕೆರೆಗೆ ಬೋರ್ವೆಲ್ ಮಾಡಿದ್ರೆ ಬೋರ್ ನೀರು ಬರೋಲ್ಲ. ಕೆರೆ ತುಂಬೋ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಸರಿಯಾಗಿ ಅಂತರ್ಜಲ ಸರಿಯಾಗಿಲ್ಲ. ಹೌದಾ? ಇದು ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಪಶುಸಂಗೋಪನೆ ಇಲಾಖೆಗೆ ಬೆನ್ನೆಲುಬು. ಕರೆಕ್ಟ್. ಅಲ್ಲದೆ ಸಿಡ್ನಿಲಿ ಯಾವ ತರ ಮಾಡ್ತಾರೆ ರೈತರಿಗೆ ಅಲ್ಲ ಸರ್, ನಮ್ಮಲ್ಲಿರೋ ನೀರು ಕೆರೆ ತುಂಬಕ್ಕೆ ಏನ್ ಟೆಕ್ನಾಲಜಿ ಬೇಕು ನಿಮಗೆ? ಆಲ್ರೆಡಿ ಮಾಡ್ತಾ ಇದೀವಿ ನಾವು. ಅಲ್ಲದೆ ಅಂತರ್ಜಲ ಸೃಷ್ಟಿ ಮಾಡಕ್ಕೆ ಏನ್ ಮಾಡ್ಬೇಕು? ಅಲ್ಲಲ್ಲಿ ಜಲಗಳನ್ನ ರೆಡಿ ಮಾಡಬೇಕು, ಸೃಷ್ಟಿ ಮಾಡ್ಬೇಕಲ್ವಾ? ಬೋರ್ವೆಲ್ಗಳಲ್ಲಿಲ್ಲ, ಅದು ಸರಿಯಾಗಿ ಕರೆಂಟ್ ಇಲ್ಲ. ಇದು ಇಲ್ಲದೆ ನೀವು ಪಶುಸಂಗೋಪನೆ ಇಲಾಖೆ ಹೆಂಗ್ ಇಂಪ್ರೂವ್ ಮಾಡಕ್ ಹೋಗ್ತೀರಾ? ಬಿಜೆಪಿ ಕಾಂಗ್ರೆಸ್ ಅವ್ರು ಹೇಗಿದೆ ಅಂದ್ರೆ ಅವರು ಇಡ್ಲಿ ಬಗ್ಗೆ ಮಾತಾಡಿದ್ರೆ ಕಪ್ಪು ಬಗ್ಗೆ ಮಾತಾಡ್ತಾ ಇದಾರೆ. ಅಂದ್ರೆ ಅವ್ರು ಕಳ್ಸಿದೀವಿ, ನಾವು ಕಳ್ಸಿದೀವಿ. ಇಲ್ಲೇನಂದ್ರೆ ಇವತ್ತು ದೇಶದಲ್ಲಿ ನಂಬರ್ 1, ಪ್ರಪಂಚದಲ್ಲಿ ನಂಬರ್ 1, 24ರಿಂದ 25% ಏನಾಗ್ತಿದೆ ಇವತ್ತು ನಮ್ಮ ದೇಶ ಮಿಲ್ಕ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಕರೆಕ್ಟಾ? ಇವಾಗ ಕೃಷಿಕನಿಗೆ ಏನ್ ಬೇಕು? ಈ ಪವರ್ ಟಿಲ್ಲರ್ ಒಂದಿದೆ ಸರ್, ಸುಮಾರು 80,000 ಸಬ್ಸಿಡಿ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್. ಒಟ್ಟು ಸಬ್ಸಿಡಿ ಅಂತ ಇರೋದು 80,000. ಅದರಲ್ಲಿ 16,000 ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕು. ಅದು ಕೊಡಕ್ಕೂ ಇಲ್ಲ ಇವತ್ತು. ಅದೇ ಹೋಗ್ಲಿ, ನೀವು ಇವತ್ತು ಪಶುಸಂಗೋಪನೆ ಇಲಾಖೆಯಲ್ಲಿರುವ ಸ್ಕೀಮ್ಗಳೇನು ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಿ ನೀವು ಪೇಪರ್ ಅಲ್ಲಿ. ನೀವು ಕೃಷಿ ಇಲಾಖೆ ಹೋಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ, ಪಶುಸಂಗೋಪನೆ ಇಲಾಖೆ ಹೋಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಲ್ಲ. ಯಾಕಂದ್ರೆ ಇವ್ರ ಹತ್ರ ಫಂಡೇ ಇಲ್ಲ. ಯಾಕಂದ್ರೆ ಫಂಡ್ ನ ಡೈವರ್ಟ್ ಮಾಡ್ಕೊಂಡು ಬೇರೆ ಬೇರೆ ಎಲ್ಲೆಲ್ಲೋ ಯೂಸ್ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲ. ಅರ್ಥ ಆಯ್ತಾ? ಇದು ಓವರ್ ಆಲ್ ಹೇಗಂದ್ರೆ, ಈ ನೋಡಿ ಒಂದು ಎಕ್ಸಾಂಪಲ್ ಕೊಡೋಕೆ ಒಂದು ಪ್ರಾಮಿನೆಂಟ್ ಆಗಿ ನಾವು ಮಾಡಿದ್ರೆ ಆಪ್ ಗೌರ್ಮೆಂಟ್ ಡೆಲ್ಲಿಯಲ್ಲಿ, ಪಂಜಾಬ್ ಅಲ್ಲಿ 1,000ಗಿಂತ ಹೆಚ್ಚು ಟೀಚರ್ಗಳನ್ನ ಫಿನ್ಲ್ಯಾಂಡ್, ಸಿಂಗಪೂರ್ ಕಳಿಸ್ತಾರೆ ಹೆಚ್ಚಿನ ಟ್ರೈನಿಂಗ್ ಸಲುವಾಗಿ. ಏನ್ ಹೇಳಿದ್ರು? ನಮ್ಮ ದೇಶವನ್ನ ಸೃಷ್ಟಿ ಮಾಡುವಂತ, ಮುಂದಿನ ಪ್ರಜೆಗಳನ್ನ ಸೃಷ್ಟಿ ಮಾಡುವಂತ, ಒಂದು ವ್ಯಕ್ತಿತ್ವ ಸೃಷ್ಟಿ ಮಾಡುವಂತ ಶಾಲೆಗಳನ್ನ ರೆಡಿ ಮಾಡುವಂತ ಒಂದು ವ್ಯವಸ್ಥೆ ಅದು. ಇದು ಬೇಕು. ಅಥವಾ MLAಗಳು ಸರ್ ಇವ್ರಿಗಿರೋ ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಏನ್ ಸ್ಟಡಿ ಮಾಡಕ್ಕಾಗುತ್ತೆ? ಚೆನ್ನಾಗಿ ಕನ್ನಡ ಮಾಡಬೇಕು, ಕನ್ನಡನ ಸರಿಯಾಗಿ ಮಾತಾಡಕ್ ಬರಲ್ಲ, ಇವ್ರು ಇಂಗ್ಲಿಷಲ್ಲಿ ಹೋಗಿ ಮಾತಾಡ್ತಾರೆ. ಅಲ್ಲಿ ಏನ್ ಕಮ್ಯುನಿಕೇಶನ್ ಮಾಡಕ್ಕಾಗುತ್ತೆ? ಅಂದ್ರೆ ಏನ್ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಇವ್ರುಗಳು ಇವತ್ತು MLAಗಳು ಏನಾಗ್ಬಿಟ್ಟಿದ್ದಾರೆ, MP ಗಳು VIP ಗಳಾಗ್ಬಿಟ್ಟಿದ್ದಾರೆ.
VIP ಸಿಸ್ಟಮ್ ದುಡ್ಡಿದೆ ಫಾರಿನ್ ಟೂರ್ ಮಾಡ್ಕೊಂಡು ಬರ್ತಾರೆ. ಇದೇನಂದ್ರೆ ಒಂದು 20 ಲಕ್ಷ 10 ಲಕ್ಷ ಗೌರ್ಮೆಂಟ್ ಕೊಡ್ತೀವಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಒಂದು ಎಂಜಾಯ್ ಮಾಡ್ಕೊಂಡು ಮಹೇಂದ್ರ ಅವರೇ, ಈಗ ಅವ್ರಿಗೆ ಭಾಷೆ ಮಾತಾಡೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ, ಅವ್ರ ಕನ್ನಡವೇ ಸರಿಯಾಗಿ ಬರಲ್ಲ, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ನಾವು ಯಾರೂ ಅಲ್ಲ ಅದನ್ನು ಕಮೆಂಟ್ ಮಾಡಲಿಕ್ಕೆ. ಕೆಲವರು ಕಮ್ಯುನಿಕೇಟ್ ಮಾಡಬಹುದೇನೋ, ವಿದ್ಯಾವಂತರು ಇದ್ರಂತ ನಾನು ಭಾವಿಸಿದ್ದೀನಿ. ಇರಲಿ, ಆ ಒಂದು ವಿಚಾರ ಪಕ್ಕಕ್ಕೆ ಇಡೋಣ ನಾವು. ಇದರಾಚೆಗೂ ಕೂಡ ಈಗ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಇವರು ಮೋಜು ಮಸ್ತಿ ಮಾಡೋಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ನಾವು ಈ ಕನ್ಕ್ಲೂಷನ್ಗೆ ಬರಬಹುದಾಗುತ್ತಾ ಆಲ್ ಆಫ್ ಅ ಸಡನ್? ಅಲ್ಲ, ನೀವು ನಿಜವಾಗಿಯೂ ತನಿಖೆ ಇದು ಏನು ಕಲಿಕೆಯ ದೃಷ್ಟಿಯಿಂದ ವಿದೇಶ ಪ್ರವಾಸ ಮಾಡ್ತಾ ಇದ್ದೀರಿ ಅಂತ ಆದರೆ, ಯಾವ ದೇಶ ಹೈನುಗಾರಿಕೆಯಲ್ಲಿ ಅಥವಾ ಪಶುಸಂಗೋಪನೆಯಲ್ಲಿ ಮಾದರಿಯನ್ನ ಸೃಷ್ಟಿ ಮಾಡಿದೆ ಅದನ್ನು ನಮ್ಮ ದೇಶದಲ್ಲಿರುವಂತಹ ಏನು ನಮ್ಮ ಅಮೂಲ್ ಪ್ರಾಡಕ್ಟ್ ಇದೆಯಲ್ಲ, ಜಗದ್ವಿಖ್ಯಾತವಾಗಿರೋದು ನಮಗೆಲ್ಲ ಗೊತ್ತಿದೆ. ಎಷ್ಟು ಜನ ನಮ್ಮ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು, ಪಶುಸಂಗೋಪನೆ ಇಲಾಖೆಯ ತಜ್ಞರು, ಸಚಿವರು ಅಮೂಲ್ಗೆ, ಗುಜರಾತ್ನಲ್ಲಿರೋ ಅಮೂಲ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ವಿದೇಶ ಯಾತ್ರೆ ಹೋಗುವಂತ ತುರ್ತು ಮತ್ತು ಇವರು ಅಲ್ಲಿ ಹೋಗಿ ಏನ್ ಕಲಿತಾರೆ? ನಮ್ಮ ಕಾಂಗ್ರೆಸ್ ಗೆಳೆಯರು ಹೇಳಿದ್ರು, ಅವರು ಮಾಡಿರಲ್ವ ನಾವು ಮಾಡಿದ್ವಿ ಅಂತ. ಇದು ಮಾದರಿನ ನಿಮ್ಗೆ? ಅವ್ರು ಮಾಡಿದ್ದು ನಾವು ಮಾಡ್ತೀವಿ ಅನ್ನೋದು ನಿಮಗೆ ಮಾದರಿನ? ನೀವು ತಿಂದ್ರಿ ನಾವು ತಿಂತಾ ಇದೀವಿ ಅನ್ನೋದು ನೀವು ಜನತೆ ಮುಂದೆ ಏನ್ ಹೇಳಕ್ ಹೊರಟಿದ್ದೀರಿ ರಾಜಕಾರಣವಾಗಿ? ಅದು ಮುಖ್ಯ. ಒಂದು ಪ್ರಶ್ನೆ ನಾವು ಎತ್ತದು, ಬಜೆಟ್ ಟೈಮಲ್ಲಿ ಹೋಗ್ಬೇಕಾಗಿತ್ತ ಅಂತ. ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರು ಸರಿ ಆಯ್ತು, ಅವ್ರ ಜೊತೆ ಹೋಗ್ತಾ ಇರುವಂತಹ ಬೇರೆ ಬೇರೆ ಶಾಸಕರಿಗೂ, ಪಶುಸಂಗೋಪನೆ ಇಲಾಖೆಗೂ ಅಥವಾ ಆ ಸಂಬಂಧಪಟ್ಟ ಅಂದ್ರೆ ತಜ್ಞತೆಗೂ ಏನಾದ್ರೂ ಉಪಯೋಗ ಬರುತ್ತಾ? ಎಲ್ಲಾ ಶಾಸಕರ ಕ್ಷೇತ್ರದಲ್ಲೂ ಸಂಬಂಧಪಟ್ಟ ಅಧಿಕಾರಿಯನ್ನು ಮಹೇಂದ್ರ ಅವರೇ, ಎಲ್ಲಾ ಶಾಸಕರ ಕ್ಷೇತ್ರದಲ್ಲೂ ದನ ಕರುಗಳು ಇರ್ತವೆ, ಗ್ರಾಮೀಣ ಪ್ರದೇಶಗಳು ಇರ್ತಾವಲ್ಲ ಅಂತ ಆ ಜ್ಞಾನ ತಗೊಂಡು ಬಂದು ಇಲ್ಲಿ ಹಸುವನ್ನ ಡೆವಲಪ್ ಮಾಡಕ್ ಇರ್ಬೋದಾ ಅಂತ. ಅಲ್ಲ, ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ರಾಜ್ಯ ಸರ್ಕಾರದ ಜಾರಿ ಸಂದರ್ಭದಲ್ಲಿ ಇಲಾಖೆಯ ಮುಖ್ಯಸ್ಥರು ಅಥವಾ ಸಚಿವರು ಅಥವಾ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಅಥವಾ ವಿಷಯ ತಜ್ಞರು ಅಷ್ಟೇ ಇಂಪ್ಲಿಮೆಂಟೇಷನ್ ಜಾಗದಲ್ಲಿರೋದು. ಈ ಶಾಸಕರೆಲ್ಲ ಈಗ ಏನ್ ಪಟ್ಟಿ ಮಾಡಿದಾರಲ್ಲ, ಆ ಪಟ್ಟಿ ಮಾಡಿರೋ ಶಾಸಕರೆಲ್ಲ ಹೋಗಿ ಅಲ್ಲಿ ಕ್ಯಾಬಿನೆಟ್ ಏನು ಪಶುಸಂಗೋಪನಾ ಇಲಾಖೆಯ ತೀರ್ಮಾನದ ಹಂತದಲ್ಲಿ ಅವ್ರ ಬಳಕೆ ಆಗಲ್ವಲ್ಲ. ಹಿಂದೆ ಕೂಡ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕಲ್ತ್ಕೊಂಡ್ ಬರ್ತೀವಿ, ಬೇರೆ ದೇಶದ ಮಾದರಿನಲ್ಲಿ ಕೃಷಿ ಮಾಡ್ತೀವಿ ಅಂದವ್ರು ಯಾರು ಮಾಡ್ಲಿಲ್ವಲ್ಲ. ಅದೇ ಎಲ್ಲ ಇಸ್ರೇಲ್ಗೆಲ್ಲ ಹೋಗ್ಬಿಟ್ಟು ಭತ್ತ ಬೆಳೆದ್ಬಿಟ್ಟು ಬಂಡೆ ಮೇಲೆ ಭತ್ತ ಬೆಳೆದ ರಾಜಕಾರಣದ ಪ್ರವಾಸ. ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಇನ್ನೊಂದು ಕಡೆ ಫಾರಿನ್ ಟಿಕೆಟ್ ಸಿಗ್ತಿರೋದು ಅಂತ ಬಂದ್ರೆ, ಫಾರಿನ್ ಟಿಕೆಟ್ ಅಂದ್ರೆ ಇದು ಈ ನ್ಯೂಜಿಲೆಂಡ್ಗೆ ಹೋಗ್ಬಿಟ್ಟು, ಸಿಡ್ನಿಗೆ ಹೋಗ್ಬಿಟ್ಟು ಹಸು ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಯಾರ್ಯಾರು ಅಂತ ನೋಡಿದ್ರೆ ಮೈನ್ ಆಗಿ ಕೆ ವೆಂಕಟೇಶ್ ಅವರು ಪಶುಸಂಗೋಪನಾ ಇಲಾಖೆ ಸಚಿವರಿದ್ದಾರೆ, ಪುಟ್ಟರಂಗ್ ಶೆಟ್ರು ಚಾಮರಾಜನಗರ ಶಾಸಕರಿದ್ದಾರೆ, ಅನಿಲ್ ಚಿಕ್ಕಮಾದು HD ಕೋಟೆ ಶಾಸಕರು, ರಾಘವೇಂದ್ರ ಇಟ್ನಾಳ್ ಕೊಪ್ಪಳದ ಶಾಸಕರು, ಯಶವಂತರಾಯ್ ಗೌಡ ಪಾಟೀಲ್ ಸುರಪುರ, VM ನಾಗರಾಜು ಸಿರುಗುಪ್ಪ ಶಾಸಕರು, GT ಪಾಟೀಲ್ ಬೀಳಿಗಿ, ಅಲಮಪ್ರಭು ಪಾಟೀಲ್ ಕಲಬುರಗಿ ಸೌತ್, ಅನಂತರ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮದ ಶಾಸಕರು, ಬಸನಗೌಡ ತುರುವಿಹಾಳ್ ಮಸ್ಕಿ, AR ಕೃಷ್ಣಮೂರ್ತಿ ಕೊಳ್ಳೇಗಾಲ. ಇದು ಪ್ರಮುಖವಾಗಿರ್ತಕ್ಕಂಥ ಶಾಸಕರು. ಇವರು ಹೋಗಿ ಏನು ಮಾಡ್ತಾ ಇದ್ದಾರೆ, ಅಥವಾ ಇದು ಸದ್ಯದ ರಾಜಕೀಯ ಚದುರಂಗದಾಟದ ಒಂದು ಗುಂಪಿನ ಪಗಡೆ ಆಟನ? ಇದು ನೋಡೋಣ ಒಂದು ಬೇಕಾದ. ಈ ಪಶುಸಂಗೋಪನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಬೇಕಾದಾಗ KMF ಸ್ಥಿತಿಗತಿ ಬಗ್ಗೆ ನಾವು ಮಾತನಾಡಬೇಕು. ಕರ್ನಾಟಕ ಹಾಲು ಉತ್ಪಾದನೆಯಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. KMF ದಿನಕ್ಕೆ 1 ಕೋಟಿ ಲೀಟರ್ಗಿಂತ ಹೆಚ್ಚಿನ ಹಾಲು ಸಂಗ್ರಹ ಮಾಡುತ್ತೆ. 2ನೇ ಅತಿ ದೊಡ್ಡ ಸಹಕಾರಿ ಹಾಲು ಉತ್ಪಾದಕ ರಾಜ್ಯ ಅಂಥೇಳಿ ಕರ್ನಾಟಕವನ್ನು ಕರೀತಾರೆ. ನಂದಿನಿ ಬ್ರ್ಯಾಂಡ್ ಮೂಲಕ 150ಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಇದೇ KMF ಮಾರಾಟ ಮಾಡ್ತಾ ಇದೆ. KMF 2024-25ರಲ್ಲಿ ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡ್ತಾ ಇತ್ತು. 12.83 ಮಿಲಿಯನ್ ಟನ್ ಹಾಲು ಉತ್ಪಾದನೆಯಿಂದಾಗಿ ಗಮನಾರ್ಹ ವೃದ್ಧಿ ಕರ್ನಾಟಕದಲ್ಲಿ ಇದೆ. ಹಸಿರು ಮೇವಿನ ಲಭ್ಯತೆ, ಪ್ರೋತ್ಸಾಹ ಧನ ಕೂಡ ಉತ್ಪಾದನೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ. ನಂದಿನಿ ಹಾಲು ಪ್ಯಾಕೆಟ್ಗಳಲ್ಲಿ ಹೆಚ್ಚುವರಿ 50 ಮಿಲಿಲೀಟರ್ ಹಾಲನ್ನು ನೀಡಲಾಗ್ತಾ ಇದೆ. ನಂದಿನಿ ಹಾಲು, ಮೊಸರು, ಮಜ್ಜಿಗೆ, ಪೇಡ ಸೇರಿದಂತೆ 150ಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಕೂಡ ಇಲ್ಲಿದೆ. ರಾಜ್ಯದಲ್ಲಿ ತಲಾ ಹಾಲಿನ ಲಭ್ಯತೆ ದಿನಕ್ಕೆ ದಾಖಲೆ ಮಟ್ಟದಲ್ಲಿ ಇದು ಕೂಡ ಒಂದು ರೀತಿಯಲ್ಲಿ ಜಾಸ್ತಿ. ತಲಾ ಹಾಲಿನ ಲಭ್ಯತೆ 523 ಆ ಒಂದು ಗ್ರಾಮ್ಗೆ ಅಲ್ಲಿ ಹೆಚ್ಚಾಗಿರುತ್ತೆ. ಬೆಳಗಾವಿ ಮತ್ತು ಮಂಡ್ಯ ಜಿಲ್ಲೆ ಅಂತ ಬಂದಾಗ ಅತಿ ಹೆಚ್ಚು ಹಾಲು ಉತ್ಪಾದಕ ಜಿಲ್ಲೆಗಳಾಗಿದೆ. ಇದರಾಚೆಗೆ ನಾನು ನಿಮ್ಮನ್ನು ಕೇಳಿಬಿಡ್ತೀನಿ, ಇಲ್ಲಿ ಚಂದ್ರಶೇಖರ್ ಅವರೇ, ಹಾಲು ಉತ್ಪಾದನೆ ಹೆಂಗೆ ಮಾಡಬೇಕಪ್ಪ ಅಂತ ಕೇಳಿದ್ರೆ, ಈ ನಮಗೆ ಮಂಡ್ಯದವರು ಅಥವಾ ಬೆಳಗಾವಿಯಾಗೋ ಹೋಗ್ಬಿಟ್ಟು ರೈತನ ಮನೇಲಿ ಕರೆಕ್ಟಾಗಿ ಕೂತ್ಕೊಂಡು ಕೇಳಿಬಿಟ್ರೆ ರೈತನೇ ಚೆನ್ನಾಗಿ ಹೇಳ್ಬಿಡ್ತಾನ ಅಂತ ಚಂದ್ರಶೇಖರ್ ಅವರು, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸಿಡ್ನಿ ಆರ್ ನ್ಯೂಜಿಲೆಂಡ್ ಅಂತ. ಖಂಡಿತ ನೋಡಿ, ಮೊದಲನೇದು 2 ವಿಚಾರ. ನನ್ನ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು, ದಾವೋಸ್ಗೆ ಮಿನಿಸ್ಟ್ರುಗಳು ಹೋಗಿರೋದು ಅಂತೇಳಿ. ದಾವೋಸ್ಗೆ ಹೋಗ್ಬೇಕಾಗಿರೋದ್ರೆ ಚೀಫ್ ಮಿನಿಸ್ಟ್ರುಗಳು ರೀ.
ಇವರಿಗೆ ಅದಕ್ಕೇನೆ ಮಾಹಿತಿ ಇವನು ಕೊಡ್ತೀನಿ ಅಂತ ಡಿ ಕೆ ಹೇಳಿದ್ರೆ ಶಿವಕುಮಾರ್ ಅವರು ಡಿ ಕೆ ಹೋಗಿದ್ರು. ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೋಗಿದ್ರು. ಡಿ ಕೆ ಶಿವಕುಮಾರ್ ಏನಕ್ಕೆ ಹೋಗಿದ್ರು. ಹಾಗಾಗಿ ದಾವೋಸ್ಗೆ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಹೋಗ್ಬೇಕು ಅವರವರೇ ಹೋಗ್ಬೇಕು. ಹೋಗದೆ ಇರ್ತಕ್ಕಂಥ GST ಗೆಲ್ಲ ತಪ್ಪಿಸ್ಕೊಂಡು ಸಿದ್ದರಾಮಯ್ಯ ಅಂತರು ಅಲ್ಡಾಪಡ್ಡಿ ಇಳ್ಕೊಂಡು ಕೂತಿದ್ದಕ್ಕೇನೆ ಇವತ್ತು ರಾಜಕೀಯ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕಳ್ಸಕ್ಕೆ ಹೇಳಿ. ಇದು ಮೊದಲನೇದು. ಎರಡನೇದು, ಯಾವುದಾದ್ರೂ ಒಂದು ಸಮಿತಿಗಳು ಮಾಡಬೇಕಾದ್ರೆ ಅದಕ್ಕೆ ಒಂದು ಸೈಂಟಿಫಿಕ್ ಡಾಟಾವನ್ನು ತಗೊಳ್ತವೆ. ಸೈಂಟಿಫಿಕ್ ಡಾಟಾವನ್ನು ತಗೊಂಡು ಯಾವ್ಯಾವ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡಬೇಕು, ಆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಯಾವ್ಯಾವ ಮಟ್ಟದ ಅಧಿಕಾರಿಗಳು ಮತ್ತೆ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇವೆಲ್ಲರ ಒಂದು ಪಟ್ಟಿ ನಡೆಯುತ್ತೆ. ಇದು ಸುಮಾರು ಒಂದು 3 ತಿಂಗಳಿಂದ ಪಟ್ಟಿ ನಡೆಯುತ್ತೆ. ಅದಾದ್ಮೇಲೆ ಆ ಸಮಿತಿ ಒಳಗಡೆಗೆ ಎಲ್ಲಾ ಪಕ್ಷದ ಸದಸ್ಯರುಗಳು ಇರ್ತಾರೆ. ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪಕ್ಷದ ಸದಸ್ಯರುಗಳು ಇರ್ತಾರೆ. ಯಾವ ತಿಂಗಳಿಂದ ಇಲ್ಲಿ ಪಟ್ಟಿ ಶುರುವಾಗಿದೆ, ಯಾವ ತಿಂಗಳಿಗೆ ಸಬ್ಜೆಕ್ಟ್ ಈಗ ಶುರು ಆಗಿಲ್ಲ ಅಂತ ಹೇಳಕ್ ನಿಮ್ಮ ಹತ್ರನೇನು ಇಲ್ವಲ್ಲ, ಅವ್ರು ಇರ್ಬೋದು ಅಂತಾರೆ. ನಾಳೆ ದಿನ ಮಾಡಿದ್ದೀವಿ ಅಂತ ಶಿವಕುಮಾರ್ಗೆ ಗೊತ್ತಿಲ್ಲಲ್ಲ ಸರ್. ಹಾಗಾದ್ರೆ ಗೌರ್ಮೆಂಟ್ಗೆ ಗೊತ್ತಿಲ್ಲದಂಗೆ ಇವೆಲ್ಲ ನಡೀತಾ ಇದೆಯಾ? ಡಿ ಕೆ ಶಿವಕುಮಾರ್ಗೆ ಗೊತ್ತೇ ಇಲ್ಲ ಅಂತ ಇದು ವಿಷಯ. ಸುರೇಶ್ ಅವರು ಹೇಳ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಅವ್ರವ್ರ ದುಡ್ಡಲ್ಲಿ ಏನೋ ಅವ್ರು ಹೋಗ್ತಾವ್ರಪ್ಪ ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯಗೆ ವಿಷಯ ಗೊತ್ತಿಲ್ಲ, ಸೀರಿಯಸ್ನೆಸ್ ಇಲ್ಲ. ಡಿ ಕೆ ಶಿವಕುಮಾರ್ ಅಂತ ವಿಷಯವೇ ಗೊತ್ತಿಲ್ಲ. ಸ್ಪೀಕರ್ ಅನುಮತಿ ತಗೊಂಡು ಹೋಗೋದಲ್ವೇ ಚಂದ್ರಶೇಖರ್ ಅವರೇ? ಸಿಎಂ ಕೇಳಿ DCM ಕೇಳಿ ಹೋಗ್ತಾರ ಈಗ? ಅದು ಪರ್ಮಿಷನ್ ವಿಷಯ ಮಾತಾಡ್ತಿಲ್ಲ, ಗೌರ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತಾಡ್ತಿರೋದು. ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಭಾಗ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಗೊತ್ತಿಲ್ದಿರೋ ವಿಚಾರ ಇದ್ದಕ್ಕಿದ್ದಂಗೆ ಇವರಿಗೆ ಸೃಷ್ಟಿ ಆಗ್ಬಿಡುತ್ತೆ. ಆ ಸಮಿತಿಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಇವತ್ತು ಏನಕ್ಕೆ ಹೋಗ್ತಿರೋದು ನಿಮ್ಮ ಪ್ರಕಾರ? ಏನಕ್ಕೆ ಹೋಗ್ತಾವ್ರಿ? ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಒಂದು ಈ ಸರ್ಕಾರ ದಿವಾಳಿಯಾಗಿ ಕುಲಿಗೆಟ್ಟು ಹೊರಟೋಗಿದೆ. ಯಾರಿಗೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ. ಸಿದ್ದರಾಮಯ್ಯನಿಗೆ 13ರಿಂದ 18 ಸಿದ್ದರಾಮಯ್ಯನೇ ಬೇರೆ, ಇವತ್ತಿದ್ದ ಸಿದ್ದರಾಮಯ್ಯನೇ ಬೇರೆ. ಸಿದ್ದರಾಮಯ್ಯಗೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ. ಸದನದಲ್ಲಿ ಇದನ್ನ ಹೇಳಿದ್ರಿ, ಸಿದ್ದರಾಮಯ್ಯ ನಿಂತ್ಕೊಂಡು ಹೇಳಿದ್ರು, ಅಲ್ಲಪ್ಪ ನನ್ನ ಅವಾಗಿದ್ದು ಸಿದ್ದರಾಮಯ್ಯ ಬೇರೆ, ಈಗ ಸಿದ್ದರಾಮಯ್ಯ ಬೇರೆ, ನೀವ್ ಹೇಳ್ಬಿಡ್ತೀರಾ? ಅವತ್ತು ನಾನು ಟೀಕೆ ಮಾಡದೆ ಬಿಟ್ಬಿಟ್ಟಿದ್ದೀರಾ ನೀವು? ಅವತ್ತು ನನ್ನ ಸದನದಲ್ಲಿ ಟೀಕೆ ಮಾಡಿದ್ದೀರಾ ನೀವು? ಏನಪ್ಪಾ ಸುನಿಲ್, ಹೇಳಿಲ್ವೇನಪ್ಪ ಅವತ್ತು? ಇದು ಮಾತಾಡಲಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ UPA ಸರ್ಕಾರ ಇತ್ತು, ಸೋನಿಯಾ ಗಾಂಧಿ ಅಧಿನಾಯಕಿ ಆಗಿದ್ರು. ಚೀಫ್ ಮಿನಿಸ್ಟರ್ ಮೇಲೆ ಎಷ್ಟು ವರ್ಷ ಆಯ್ತು ಚಂದ್ರಶೇಖರ್ ಅವರೇ? ಎಷ್ಟು ವರ್ಷ? ಹಾರ್ಡ್ಲಿ 1 ಇಯರ್ ಅಲ್ಲಲ್ಲ. ಅವ್ರು ಇದ್ದಾಗ್ಲೂ ಕೂಡ 9 ತಿಂಗಳು ಡಿ ಕೆ ಶಿವಕುಮಾರ್ ಒಳಗಡೆಗೆ ಬಿಟ್ಟಿರಲಿಲ್ಲ. ಮಂತ್ರಿಮಂಡಲದ ಒಳಗಡೆಗೆ ಮೆಟ್ಲಿಂದ ಆಚೆ ಕಡೆಗೆ ನಿಲ್ಸಿದ್ರು. ಇಡೀ ಹೈಕಮಾಂಡ್ ಬಂದು ಗೋಳಾಡ್ಬಿಟ್ರು ಕೂಡ ಒಳಗಡೆಗೆ ಸೇರ್ತಿರ್ಲಿಲ್ಲ. ಇದು ಸಿದ್ದರಾಮಯ್ಯರಾಗಿದ್ದ ಅವತ್ತು. ಇವತ್ತೇನಾಗಿದ್ದಾರೆ, ಅವ್ರಿಗೆ ಪುಣ್ಯಕ್ಕೆ ಕುರ್ಚಿ ಉಳಿದ್ರೆ ಸಾಕಾಗೋಗಿದೆ. ಯಾವನೇ ಅವನು ಹೆಂಗನ ಓಡ್ಕೊಳ್ಳಿ, ಹೆಂಗಾರು ಮಜಾ ಮಾಡ್ಕೊಳ್ಳಿ, ಕುರ್ಚಿ ಉಳಿದ್ರೆ ಸಾಕಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಆಡಿರ್ತಕ್ಕಂಥ ಪ್ರತಿಯೊಂದು ಪದಗಳ ಹಿಂದೆ ಏನಿದೆ ಹೇಳಿ ಅರ್ಥ? ರೀಡ್ ಬಿಟ್ವೀನ್ ದ ಲೈನ್ಸ್ ಏನ್ ಹೇಳಿದ್ರು, ಅವರೇ ಸ್ವಂತ ದುಡ್ಡು ಹಾಕೊಂಡು ಹೋಗ್ತಾ ಇದ್ರು, ಯಾರಾದ್ರೂ ಸ್ಪಾನ್ಸರ್ ಮಾಡ್ತಾ ಇದ್ರು. ಇದು ಡಿ ಕೆ ಶಿವಕುಮಾರ್ಗೆ ಸಂಬಂಧ ಇಲ್ದಿರೋ ವಿಚಾರ. ಅದ್ರ ಅರ್ಥ ಏನು? ಇವರ ಗುಂಪುಗಾರಿಕೆಗೆ ರಾಜ್ಯ ನಾಯಕರಿಗೆ ಬಲಿ ಕೊಡ್ತೀರಾ? ನಿಮ್ ಯೋಗ್ಯತೆ ಸ್ಪಾನ್ಸರ್ ಯಾರು ನಿಮ್ ಪ್ರಕಾರ? ಅವ್ರು ಡಿ ಕೆ ಶಿವಕುಮಾರ್ ಸುರೇಶ್ ಕೇಳಿ. ಡಿ ಕೆ ಸುರೇಶ್ ಅಂದ್ರೆ ಒಬ್ಬ ಉಪಮುಖ್ಯಮಂತ್ರಿ ತಮ್ಮನೇ ಮಾತಾಡ್ತಿರ್ತಕ್ಕಂಥದ್ದು. KPCC ಒಬ್ಬ ದೊಡ್ಡ ಅಧಿಕಾರಿ ಈ ತರ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಹಿಂದೆ ನಡೆದಿರ್ತಕ್ಕಂಥದ್ದು ಈ ಒಂದು ಕಿತ್ತೋಗಿರೋ ನಾಟಕ ಆಡೋದಕ್ಕೋಸ್ಕರ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ತಿರೋದು, ರಾಜ್ಯನಾಗಿ ಬಲಿ ಕೊಡ್ತಿದ್ದೀರಿ ನೀವು. ನೀವು ಬಜೆಟ್ ಆದ್ಮೇಲೆ ಹೋಗ್ಬೋದಾಗಿತ್ತಲ್ಲ ನೀವು. ಇವತ್ತು 25-26 ಕ್ಷೇತ್ರಗಳ ಜನಗಳ ಬಹಳ ಮುಗಿದಾಯ್ತಲ್ಲ. ಹಾಗಾದ್ರೆ ಇವ್ರು ಮಜಕ್ಕೋಸ್ಕರ ಮೋಜಿನ ಪ್ರವಾಸನ ಇದು? ಮೋಜಾ ಇದು? ಮಸ್ತಿ, ಮೋಜು ಮಸ್ತಿ. ಈಗ ಕುಂಬಳಕಾಯಿ ಕಳ್ಳನ್ಗೆ ಮಗ್ಲಲ್ಲಿ ಮಡ್ಲು ನೋಡ್ಕೊಂಡು ಯಾವಾಗ್ಲೂ ಇದೆ ಅನ್ಸುತ್ತೆ. ಕಾಮಾಲೆ ಕಣ್ಣೋನ್ಗೆ ನೋಡಿದಲ್ಲ ಹಳದಿ ಅಂತ ಹೇಳ್ತಾರೆ. ಸೊ BJP ಅವರು ತಾವು ಮಾಡಿರ್ತಕ್ಕಂಥದ್ದು ಇನ್ನು ಹೆಂಗಾದ್ರು ಇನ್ನೇನಾದ್ರು ನಾವು ಅವ್ರದ್ದು ಹೇಳ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಏನ್ ಗೊತ್ತಾ ಅಫ್ರೆಂಟ್ ಅವರೇ ಹೇಳ್ಬಿಡ್ತಾರೆ. ಸೊ ಒಂದು ವಿಚಾರವನ್ನು ಹೇಳ್ತೇನೆ. 2013 ಅಂದ್ರೆ ಬಿಗಿನಿಂಗ್ 2013ರಲ್ಲಿ ಯಾರ ಸರ್ಕಾರ ಇತ್ತು? ಜನವರಿನಲ್ಲಿ. ಅವಾಗ 11 ಜನ ಇದೇ ಫಿಜಿ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗೆ ಹೋಗ್ತಾರೆ. 11 ಜನ ಲೆಜಿಸ್ಲೇಟರ್ಸ್, BJP, ಕಾಂಗ್ರೆಸ್, JDS ನ ಶಾಸಕರು. ಯಾಕೆ ಹಾಗೆ? BJP ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ, ಇವರು ಶೆಟ್ರಿದ್ರು. ಜನವರಿ 2013ರಲ್ಲಿ 11 ಜನ ಶಾಸಕರು, 3 ಪಕ್ಷದ ಶಾಸಕರು ಹೋಗಿದ್ರು. ಇದೇ ಫಿಜಿ, ಇದೇ ನ್ಯೂಜಿಲೆಂಡ್ಗೆ. ಆಮೇಲೆ 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 30 ಜನ ಅಮೆರಿಕ ಟೂರ್ ಹೋಗಿದ್ರು. ಆಮೇಲೆ 2022ರಲ್ಲಿ ಏನ್ ಸ್ಟೋರಿ ಕೇಳಿ, ಪಂಚಾಯತ್ ರಾಜ್ ಸ್ಟಡಿ ಅಂತೆ. ಇಡೀ ಪ್ರಪಂಚಕ್ಕೆ ಪಂಚಾಯತ್ ರಾಜ್ ಕಾನ್ಸೆಪ್ಟ್ ಇರೋದೇ ಇಂಡಿಯಾದಲ್ಲಿ. ಆ ಪಂಚಾಯತ್ ರಾಜನ ಇವ್ರು ಪಾಠ ಮಾಡಕ್ ಹೋಗಿದ್ರು ಅಥವಾ ಅವರಿಂದ ಪಾಠ ಕಲ್ತ್ಕೊಳಕ್ ಹೋಗಿದ್ರು ಗೊತ್ತಿಲ್ಲ. ಯಾಕೆ ಕಳ್ಸ್ಕೊಟ್ಟಿದ್ರು ಕೇಳಿ BJP ಅವರು. ಎಷ್ಟು ಜನ? 22 ಜನ. ಅದ್ರಲ್ಲಿ ಯಾರು? ಎನ್ ರವಿಕುಮಾರ್, ಸೋ ಕಾಲ್ಡ್ ಏನು ಬರ್ತಾರಲ್ಲ, ಏನೋ ನಡೆದ್ಬಿಟ್ಟಿದೆ ಅಂತ ಹೇಳಿ ಎನ್ ರವಿಕುಮಾರ್ ಅವರು, ಶರಣು ಸಲಗಾರು, ಆರ್ ಶಂಕರ್ ಅವರು, ಇನ್ನೂ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸೇರಿ ಸರಿಸುಮಾರು 17 ಶಾಸಕರು ಇದಕ್ಕೆ 2022ರಲ್ಲಿ ಹೋದ್ರು ಪಂಚಾಯತ್ ರಾಜ್ ಸ್ಟಡಿ ಮಾಡಕ್ಕೆ. ಇಡೀ ಪ್ರಪಂಚದಲ್ಲಿ ಪಂಚಾಯತ್ ರಾಜ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಕೇವಲ ಭಾರತದಲ್ಲಿ ಮಾತ್ರ. ಅದು 74th ಅಮೆಂಡ್ಮೆಂಟ್ ಇರ್ತಕ್ಕಂಥದ್ದು ಕೇವಲ ಭಾರತದಲ್ಲಿ ಮಾತ್ರ. ಇಂಥ ಒಂದು ಸ್ಟಡಿಯನ್ನ ಮಾಡೋದಕ್ಕೆ ಇದು ಇಲ್ದಿರೋ ಏನು ಗೊತ್ತಿಲ್ದಿರೋ ತಿಳ್ಕೊಂಬರಕ್ ಹೋಗಿರ್ಬೋದು. ಇಂಪ್ಲಿಮೆಂಟ್ ಮಾಡಿದ್ರ ಅದರಲ್ಲಿ? ಕಾಂಗ್ರೆಸ್
ಮಾತಾಡಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವಾಗ್ಲೂ ಈಗ ಏನಾದ್ರು ಈಗ ಚರ್ಚೆ ಇದ್ರೆ ಮಾಡೋಣ, ತಪ್ಪುಗಳಿದ್ರೆ ಮಾಡೋಣ, ಸರ್ಕಾರದಲ್ಲಿ ವೈಫಲ್ಯಗಳಿದ್ರೆ ಕೂತ್ಕೊಳ್ಳೋ ಚರ್ಚೆ ಮಾಡೋಣ. ಮೊನ್ನೆ ತಾನೇ ಅಸೆಂಬ್ಲಿ ಚರ್ಚೆನೇ ಮಾಡ್ಲಿಲ್ಲ ಇವರು, ಬರೀ ಒಂದು 10 days ಅಲ್ಲಿ ಬರೀ ಈ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊರತು ಯಾವುದೇ ಚರ್ಚೆ ಮಾಡ್ಲಿಲ್ಲ. ಈಗ ಆಯ್ತು, ಈಗ ಬಜೆಟ್ ಅಲ್ಲಿ ಎಲ್ಲ ಸಿದ್ದರಾಮಯ್ಯನವರು ಕಳೆದ 1 ವಾರದಿಂದ ಕಂಟಿನ್ಯೂಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಬಜೆಟ್ ಅಲ್ಲಿ ಬರಬೇಕು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ನರವಣೆ ಆಯ್ತು, ಪೆಂಗ್ವಿನ್ ರಿಲೀಸ್ ಮಾಡಿಬಿಟ್ಟಿದ್ರು, ಬುಕ್ ಓದ್ಕೊಳ್ಳಿ ಅಂತ ಹೇಳಿದ್ದಾಯ್ತು, ಈಗ ಪೆಂಗ್ವಿನ್ ಸ್ಟೇಟ್ಮೆಂಟ್ ಬಂದಿದ್ದಾಯ್ತು. ಇದ್ರಲ್ಲಿ ನೀವು ಕಾಲ ಕಳೆದ್ಬಿಟ್ರ. ನಿಮಿಷ, ನಾವು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದ ಜನರಿಗೆ ನಾವು ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ ದ್ರೋಹದ ಬಗ್ಗೆ, ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ, ದೇಶದ ಏನು ನಮ್ಮ ರಕ್ಷಣಾ ಕೆಲಸಗಳು ನಡೀತಾ ಇರ್ತಕ್ಕಂಥ ಬಗ್ಗೆ ಚರ್ಚೆ ಮಾಡಬಾರ್ದಾ? ಸೊ ಚರ್ಚೆ ಮಾಡೋಣ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ, ವಿರೋಧ ಪಕ್ಷದ ನಾಯಕರಿಗೆ ನೀವು ಅವಕಾಶ ಕೊಡೋದಿಲ್ಲ ಅಂತಂದ್ರೆ ಯಾವ ಡೆಮೋಕ್ರೆಟಿಕ್ ಸಿಸ್ಟಮ್? ಈಗ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವ್ರು ಹೋಗಿದ್ರು, ನಾವು ಹೋಗ್ತಾ ಇದ್ದೀವಿ, ನಾವು ಹೋಗ್ತಿದ್ರು, ನೆಕ್ಸ್ಟ್ ಅವರು ಹೋಗಬಹುದು, ಎಲ್ಲ ಒಂಥರ ಎಲ್ಲರೂ ಒಂದೇನ ಇದರಲ್ಲಿ, ಎಲ್ಲ ಶಾಮೀಲ ಇದರಲ್ಲಿ. ಈಗ ಅವ್ರು ಹೇಳ್ತಾರೆ ಎಲ್ಲ ಪಕ್ಷದವರು ಇದ್ದಾರೆ, ಈ ನಿಯೋಗದಲ್ಲೂ ಬೇರೆ ಪಕ್ಷದವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗಾದ್ರೆ ಬಜೆಟ್ ಪ್ರಿಪರೇಷನ್ಸ್ಗೆ ಅವ್ರದ್ದೇನು ಕಾಂಟ್ರಿಬ್ಯೂಷನ್ಸ್ ಇರಲ್ವಾ? ಅವ್ರ ಕ್ಷೇತ್ರದ ಬಗ್ಗೆ ಏನು ಇರಲ್ವಾ? ಒಂದು ವೇಳೆ ಇಬ್ಬರೋ ಮೂವರೋ ಹೋದ್ರು ಕೂಡ ಇದೇ ಮಾತು ನಂದು. ಎರಡು ಪಕ್ಷ ಒಂದೇ ನಾಣ್ಯದ ಎರಡು ಮುಖಗಳಿವೆ ಅಷ್ಟೇ. ಓಕೆ, ಅವ್ರು ಏನ್ ಮಾಡಿದಾರೆ, ಇವ್ರು ಮಾಡ್ತಾರೆ ಅಷ್ಟೇ. ಡುಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಒಂದು 30% ಇದ್ರೆ 40% ಆಗುತ್ತೆ, 40-50 ಆಗುತ್ತೆ, ಈಗ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ಇದು ಸ್ಟಡಿ ಮಾಡ್ಬೇಕಾಗಿರೋ ಯಾರು? ಪ್ರಗತಿಪರ ರೈತರ ಮಾಡಬೇಕು. ಇಲ್ಲಾಂದ್ರೆ ಯಾರು ಪಶುಸಂಗೋಪನೆ ಮಾಡ್ತಾ ಇದಾರೆ, ಒಂದು ಸ್ಟೇಟ್ ಇಂದ, ಒಂದು ಜಿಲ್ಲೆಯಿಂದ, ಒಂದು ತಾಲೂಕಿಂದ ಒಬ್ರು ಇಬ್ರು ಐಡೆಂಟಿಫೈ ಮಾಡಿ ಒಂದು 100 ಜನ ಕಳಿಸಿ ಅಂತ ತರಿಸ್ಬಿಟ್ಟು ಆ ತಾಲೂಕಿಗೆ ಅಲ್ಲಿ ಬಂದಿರೋ ಅವರೇ ರಿಪ್ರೆಸೆಂಟೇಟಿವ್ ಮಾಡಿ ಅವ್ರಿಗೆ ಬೇಕಾದ್ರೆ ಇನ್ಸೆಂಟಿವ್ ಕೊಡಿ. ಅಲ್ಲಿರೋ ಪಶುಸಂಗೋಪನೆ ಇಂಪ್ರೂವ್ ಮಾಡಕ್ಕೆ ಏನ್ ಮಾಡ್ಬೇಕು, ಆ ತರ ಒಂದು ಮಾಡ್ಬೇಕು, ಒಳ್ಳೇದು. ಇಲ್ಲಿ ಏನಾಗಿದೆ, ಸಿದ್ದರಾಮಯ್ಯನವರು ಏನಾಗ್ಬಿಟ್ಟಿದ್ದಾರೆ, ಕುಮಾರಸ್ವಾಮಿ ಇಸ್ರೇಲ್ಗೆ ಹೋಗ್ಬಿಟ್ಟಿದ್ರು, ಅದೇನೋ ಇಸ್ರೇಲ್ ಬೆಳೆ ಎಲ್ಲ ಮಾಡ್ತೀನಿ ಅಂತ ಗಾಳಿಯಲ್ಲಿ ಮಾತಾಡೋದು ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ ಇವಾಗ. ಈ ಗಾಳಿ ಈಗ ನೋಡಿ, ನೀವು ಮೊನ್ನೆ ಮೀಡಿಯಾದವರೆಲ್ಲ ಮೆಟ್ರೋ ಇದ್ದಾರ ಏಟು ಅಂತ ಹೇಳ್ಬಿಟ್ಟು ಎಷ್ಟು ನೀವು ಕೂಗಾಡಿ ಏನ್ ಮಾಡ್ತಾರೆ ಅಂದ್ರೆ, ನಿಜವಾಗ್ಲೂ ಹೋರಾಟ ಮಾಡಿದ್ದು ಮೀಡಿಯಾದವರ ಹೊತ್ತು. ಮೀಡಿಯಾದವ್ರು ಸರಿಯಾಗಿ ಇಂಪ್ಲಿಮೆಂಟ್ ಅದೇನೋ ಕೂಗಾಡಿದರೆ ಇವತ್ತು 5% ಕಡಿಮೆ ಆಗ್ತಾ ಇರಲಿಲ್ಲ, ಓಡ್ ಆಗ್ತಾ ಇರಲಿಲ್ಲ. ಇವಾಗ ಓಡ್ ಆಗಿದೆ, ಇನ್ನು ಡಿಸಿಷನ್ ಪೆಂಡಿಂಗ್ ಎಲ್ಲ ಇದೆ, ಹೌದಾ? ಇಲ್ಲಿ ಏನಾಗಿದೆ, ಅಪೋಸಿಷನ್ ಲೀಡರ್ ಯಾರಾಗಿದ್ದಾರೆ ಇವತ್ತು ಮೀಡಿಯಾ ಆಗಿದ್ದಾರೆ. ಇದು ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕಾಗಿದೆ ನಾವು. ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಇವತ್ತು ಸಿದ್ದರಾಮಯ್ಯ ಇನ್ನೊಂದು ಕೆಲಸ ಮಾಡಿದ್ದಾರೆ. 54 ಬೋರ್ಡ್ ಮೆಂಬರ್ಸ್ಗೆ ಕ್ಯಾಬಿನೆಟ್ ದರ್ಜೆಯಾಗಿ ಅವ್ರಿಗೆ ಕೊಟ್ಟಿದ್ದಾರೆ, ಮಿನಿಸ್ಟರ್ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಎದಕ್ಕೆ ಸರ್, ಯಾರು ಬೇಕಾಯ್ತಿದ್ದು? ಅಂದ್ರೆ ತಮ್ಮ ಕುರ್ಚಿ ಭದ್ರ ಮಾಡ್ಕೊಳಕ್ಕೆ, ತಮ್ಮ ಕಾರ್ಯಕರ್ತನ ಇದು ಮಾಡಕ್ಕೆ ದುಡ್ಡಿಲ್ಲ ಅಂತಾರೆ. ಈಗ ಬೋರ್ಡ್ ಲೆವೆಲ್ಗೆ ಅದು ಇದು ಮಾಡ್ತಿದ್ದಾರೆ, ಕ್ಯಾಬಿನೆಟ್ ದರ್ಜೆ ಕೊಡ್ತೀರ ಅಂತ ನೀವು ಹೇಳ್ತಾ ಇದ್ರಿ. ದುಡ್ಡು ಇಲ್ವಾ? ದುಡ್ಡಿರೋದನ್ನ ಬೇರೆ ಬೇರೆ ಕಡೆ ದುಡ್ಡು ಇದೆ. ದುಡ್ಡು ಎದಕ್ಕೆ ಯೂಸ್ ಮಾಡ್ತಾರಂದ್ರೆ, ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ, ತಮ್ಮ ಸಂತೃಪ್ತಿ ತಮ್ಮ ಜೊತೆ ಇರೋರಿಗೆ ಸಂತೃಪ್ತಿ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸರ್ಕಾರ ಜನರಿಗೆ ಕಣ್ಣೋರ್ಸೋ ಕೆಲಸ ಏನು ಮಾಡೋದಿಲ್ಲ. ಇವಾಗ ಇನ್ನೊಂದು ವಿಷಯ ಹೇಳ್ತೀನಿ ಸರ್, ತಮ್ಮನ್ನ ಇದು ಮಾಡಿದ್ರು, ಮೈಸೂರು ಸ್ಯಾಂಡಲ್ ಮಾಡಿದ್ರು. ಯಾಕಿಲ್ವಾ ಸರ್, ನಮ್ಮ ಕನ್ನಡದಲ್ಲಿ ಯಾರು ಇಲ್ವಾ ಸರ್? ಸ್ಪೋರ್ಟ್ಸ್ ಪರ್ಸನ್ ಯಾರು ಇಲ್ವಾ ಸರ್? ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಸಿಗಲ್ವಾ ನಿಮಗೆ? ಅಥವಾ ಒಂದು ಆರ್ಟಿಸ್ಟ್ ಸಿಗಲ್ವಾ ನಿಮಗೆ? ಎಂತೆಂಥ ಜನ ಇದ್ದಾರೆ ಸರ್, ಅವ್ರಿಗೆ ಯಾರು ಮಾಡೋಕ್ಕಾಗಲ್ಲ. ಬೇರೆಯವ್ರು ಮಾಡಿದ್ರೆ ನಿಮ್ಮ ಬಾಯಿಲೆ ಹೆಸರು ಬರ್ತಿರ್ಲಿಲ್ಲ ಅಂತ, ಬೇರೆ ಮಾಡ್ಬಿಟ್ರೆ ನಿಮ್ ಬಾಯಿಲು ಹೆಸರು ಹೇಳ್ತಾ ಇರಲ್ಲ ನೀವು ಅಂತ, ನಿಮ್ಗೆ ಗೊತ್ತೇ ಆಗ್ತಿರಲ್ಲ ಅದು ಅಂತ. ಅಲ್ಲ ಅಂದ್ರೆ ಏನಂದ್ರೆ ಆಲ್ಮೋಸ್ಟ್ 5 crore, ಅದು 5 crore ಇರಬೇಕು ಇಫ್ ಐ ಆಮ್ ನಾಟ್ ರಾಂಗ್. 6 crores ಅಂತೆ. 6 crores ನಮ್ಗೆ ಸುಮ್ಮನಿದೀವಿ ಅಂತ ಹೇಳ್ಬಿಟ್ಟು ಏನಾರು ಮಾಡಕ್ಕಾಗತ್ತಾ? ಮಹೇಂದ್ರ ಅವರೇ, ಇದು ದುಂದು ವೆಚ್ಚದ ಸರ್ಕಾರನ, ಇದು ದುಂದು ವೆಚ್ಚ. ಕೆಲವು ಶಾಸಕರ ಗುಂಪುಗಳು ಯಾರ ಕಡೆ ಇದ್ದಾರೋ ಅವರು ಆರಾಮಾಗಿ ಹೋಗ್ಬಿಡ್ಲಿ, ಒಂದು ಟೈಮು ಗೆದ್ದಿದ್ದೀವಿ, ಎಂಜಾಯ್ ಮಾಡ್ಕೊ ಬಂದ್ಬಿಡ್ಲಿ, ಆ ದಿಸೆಯಲ್ಲಿ ಹೋಗ್ತಿರೋದಾ ಇದು? ಹೌದು, ಅನುಮಾನ ಬೇಡ. ಯಾಕೆಂದ್ರೆ ಪಶುಸಂಗೋಪನಾ ಇಲಾಖೆಯಿಂದ ಸಪ್ಲೈ ಆಗುವಂತ ಮೆಡಿಸಿನ್ ಇದೆಯಲ್ಲ, ಮೆಡಿಸಿನ್ ಬಗ್ಗೆ ಹಿಂದೆ ತುಂಬಾ ಚರ್ಚೆಗಳಾಗಿದ್ವು. ಆ ಮೆಡಿಸಿನ್ ಕೊಟ್ಟ ಕಂಪ್ನಿಗಳಿಗೆ ಕೊಡ್ತಾರೆ, ಕೊಟ್ಟೆ ಅಂತ ಈಗೇನ್ ಟೂರ್ ಮಾಡ್ತಿದಾರಲ್ಲ, ಇದರ 100 ಪಟ್ಟಷ್ಟು ಅವ್ಯವಹಾರ ಪ್ರತಿ ವರ್ಷ ನಡೆಯುತ್ತೆ. ಎಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಔಷಧ ಮಾರಾಟ ಇದೆಯಲ್ಲ, ಕೊಟ್ಟ ಒಂದೇ ಕಂಪ್ನಿಗೆ 3 ಇದನ್ನ ಹಾಕೊಂಡು ಟೆಂಡರ್ಗಳನ್ನ ಕೊಡಲಾಗುತ್ತೆ. ಇದನ್ನ ಬಿಟ್ಟು ಇವರು ಎಲ್ಲ ಹಿಡಿಯೋದು ಬಿಟ್ಟು, ಮತ್ತೆ ಈಗ ಸುಮಾರು ಜನ ಪ್ರಗತಿಪರ ರೈತರು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಪಶುಸಂಗೋಪನೆ ಮಾಡುವಂತಹ ಪ್ರಗತಿಪರ ರೈತರಿದ್ದಾರೆ, ಅವರೆಲ್ಲ ಈ ಸರ್ಕಾರದಿಂದ ಸಪ್ಲೈ ಆಗುವಂತಹ ಮೆಡಿಸಿನ್ ಬಳಕೆ ಮಾಡಲ್ಲ. ಯಾಕಂದ್ರೆ ಆ ಮೆಡಿಸಿನ್ ಬಳಕೆ ಮಾಡಿದ್ರೆ ಅವರ ಪಶುಸಂಗೋಪನೆ ಮಾಡೋಕ್ ಸಾಧ್ಯನೇ ಇಲ್ಲ. ಇಷ್ಟೊಂದು ಲೂಪ್ ಹೋಲ್ಸ್ಗಳನ್ನ ಇಲಾಖೆಯಲ್ಲಿ ಇಟ್ಕೊಂಡು, ಆಮೇಲೆ ಇದೊಂದು ಗೊತ್ತಿರ್ಬೇಕು, ನಾವು ಇವೆಲ್ಲ ಗೊತ್ತಿಲ್ಲ ಸಚಿವರಿಗಾಗಲಿ ಅಥವಾ ಇಲಾಖೆಯ ಕಾರ್ಯದರ್ಶಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಗೊತ್ತಿಲ್ಲ ಅಂತಿಲ್ಲ, ಎಲ್ರಿಗೂ ಗೊತ್ತಿರೋ ಬಹಿರಂಗವಾಗಿರೋ ಗುಟ್ಟು ಇದು. ಇಷ್ಟೆಲ್ಲ ಲೂಪೋಲ್ಸ್ಗಳನ್ನ ಇಲ್ಲಿಟ್ಕೊಂಡು ಮತ್ತೆ ಅದೇನೋ ಹೊಸ ಸ್ಟಡಿ ಮಾಡಕ್ ಹೋಗ್ತೀನಿ, ನಮ್ಮ ಇವರು ಸ್ನೇಹಿತರುಗಳು ಹೇಳಿದ್ರು ಅವ್ರು ಹೋಗ್ಲಿಲ್ವಾ ಇವ್ರು ಹೋಗ್ಲಿಲ್ವಾ, ಅವ್ರು ಹೋಗಿದ್ರು ಸಮಯ ನೀವು ಮತ್ತೆ ಅದೇ ತಪ್ಪುಗಳನ್ನ ಯಾಕೆ ಮಾಡ್ತೀರಿ, ಹೊಸದ್ ಮಾಡಿ. ಆಮೇಲೆ ವೆಂಕಟೇಶ್ ಅವರು 75ನೇ ವಯಸ್ಸಿನಲ್ಲಿ ಅದೇನೋ ಯಾವ್ದೋ ದೇಶಕ್ಕೆ ಹೋಗಿ ಮತ್ತೆ ಅಲ್ಲಿ ಕಳ್ತು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಯಾವಾಗ? ನೀವು ಯಾರಾದ್ರೂ ಯುವಕರನ್ನ ವಿಷಯ ತಜ್ಞರನ್ನ ಕಳಿಸಿ ಅವರಿಂದ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ನ ಇಂಪ್ಲಿಮೆಂಟ್ ಮಾಡೋದು ಹೇಗಿದೆ? ನೀವೇ ಹೋಗಿ ಈ ವಯಸ್ಸಲ್ಲಿ ಏನ್ ಮಾಡೋದಿದೆ?
ಫೈನ್ ನಾನು ಚರ್ಚೆ ಮತ್ತೆ ಪಕ್ಕ ಇದು ಒಂದು ಮಜಾ ಮೋಜು ಮಜಾ. ಎರಡನೇದು ಈ ಎಲ್ಲ ಗಮನಿಸಿದ್ರೆ ಸರ್ಕಾರ ತನ್ನ ಕುರ್ಚಿ ಭದ್ರ ಮಾಡ್ಕೊಂಡು ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಘು, ನಾನು ಚಂದ್ರಶೇಖರ್ ಕೇಳ್ಬಿಡ್ತೀನಿ. ಚಂದ್ರಶೇಖರ್ ಅವರೇ, ಇದರಲ್ಲಿ ಗುಂಪುಗಾರಿಕೆ ಪ್ರವಾಸ ಅಂತ ಏನಾದರೂ ನಿಮಗೆ ಕಾಣಿಸ್ತಾ ಇದೆಯಾ? ಬಿಜೆಪಿ ಅವರಿಗೆ ಗುಂಪು ಕಟ್ಕೊಂಡು ಹೋಗ್ತಿದ್ದಾರೆ ಇವರು, ಸಿದ್ದರಾಮಯ್ಯನವ್ರ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ, ಕುರ್ಚಿ ಕಿತ್ತಾಟದ ಒಂದು ರೆಬೆಲ್ ಬಣ ಇಲ್ಲೇನಾದರೂ ಹೋಗ್ಬಿಟ್ಟಿದೆ, ಅಥವಾ ಅಲ್ಲಿಂದ ಒಂದು ಚೌಕಾಶಿ ಮಾಡ್ತಿದೆ ಅಂತ ಅನಿಸ್ತಿದೆ ನಿಮಗೆ? ಅಲ್ಲ, ನೀವು ನನ್ನ ಕಾಂಗ್ರೆಸ್ ಸ್ನೇಹಿತರು ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ನೀವೇ ಅಬ್ಜೆಕ್ಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರಿ. ನೋಡಿ, ಭಾರತದಲ್ಲಿ ಚುನಾವಣೆ ಶುರುವಾಗಿ ಆಡಳಿತ ಪಕ್ಷಗಳು ಮತ್ತು ಚುನಾವಣಾ ಸರ್ಕಾರಗಳು ನಿರ್ಮಾಣ ಆದಾಗ್ಲಿಂದನೂ ಪ್ರತಿ ಸರಿನೂ ಕೂಡ ಈ ಥರ ಶಾಸಕರ ಗುಂಪುಗಳು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರ್ತವೆ. ಅದಕ್ಕೋಸ್ಕರ ಒಂದು ಪ್ರೊಸೀಜರ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಒಂದು 2-3 ತಿಂಗಳಿಂದ ಇದಾಗುತ್ತೆ. ಅದಕ್ಕೆ ಪರ್ಮಿಷನ್ ತಗೊಳುತ್ತೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಗೊತ್ತಿರುತ್ತೆ, ಚೀಫ್ ಮಿನಿಸ್ಟರ್ ಗೊತ್ತಿರುತ್ತೆ, ಅದೆಲ್ಲ ಮತ್ತೆ ಎಲ್ಲ ಪಕ್ಷದ ಸದಸ್ಯರು ಸೇರ್ಕೊಂಡು ಅದಕ್ಕೊಂದು ಸಮಿತಿ ಆಗುತ್ತೆ. ಹಾಗಾಗಿ ಅದನ್ನು ಫಾರ್ಮಲ್ ಆಗಿ ಹೋಗಿ ಬರ್ತಾರೆ. ಇದು ಎಲ್ಲ ರಾಜ್ಯದಲ್ಲಿ ಇದೆ, ಬಿಜೆಪಿ ಕಾಂಗ್ರೆಸ್ ಅಂತಲ್ಲ. ಅದು ಇಲ್ಲಾಗಿರ್ತಕ್ಕಂಥದ್ದೇನು, ಯಾವುದೋ ಒಂದು ಪಕ್ಷದ ಒಂದು ಬಣದ MLAಗಳು, ಒಂದು ಬಣದ MLA ಇಲ್ಲ ಅಂತಾರೆ ಚಂದ್ರಶೇಖರ್ ಅವರು. ಸುರೇಶ್ ಅವರು ಏನಂತ ಹೇಳಿದ್ರು ಮತ್ತೆ ಇವತ್ತು ಓಕೆ, ಡಿ ಕೆ ಶಿವಕುಮಾರ್ ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಸರ್ಕಾರಕ್ಕೆ ಗೊತ್ತಿಲ್ದಿರೋ ವಿಚಾರ, ಇಸ್ ನಾಟ್ ಓನ್ಲಿ ಗವರ್ನಮೆಂಟ್, KPCC ಅಧ್ಯಕ್ಷನಿಗೆ ಗೊತ್ತಿಲ್ದಿರೋ ವಿಚಾರ, ಅವನ ಪಕ್ಷದ MLAಗಳು, ಕ್ಷಮಿಸಿ, ಅವರ ಪಕ್ಷದ MLAಗಳು, ಅವರ ಸರ್ಕಾರದ MLAಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ರಾತ್ರೋರಾತ್ರಿ ನಡೆದಿರೋ ಷಡ್ಯಂತ್ರ ಅಲ್ವೋ? ಇಲ್ಲಿಂದ ಡೆಪ್ಟಿ ಚೀಫ್ ಮಿನಿಸ್ಟರ್ ಗೊತ್ತಾಗ್ದಂಗೆ ಇರ್ತಿತ್ತಾ? ಅಥವಾ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಬಿಟ್ಬಿಟ್ಟು ನೀವೆಲ್ಲವೂ ಸರ್ಕಾರ ನಡೆಸ್ಕೊಂತ ಇದ್ದೀರಾ? ನೀವು ಯಾವ್ದಕ್ಕಾರು ಒಂದು ಉತ್ತರ ಕೊಡಿ. ನೀವು ಹಾಗಾದ್ರೆ ಸಿದ್ದರಾಮಯ್ಯನವರ ಕ್ಯಾಂಪ್ ಅಂತ ನೀವು ಹೇಳೋದು ಇದನ್ನ? ಅದು ಸುರೇಶ್ ಅವ್ರ ಬಾಯಲ್ಲೇ ಬಂದಿದ್ದಿಲ್ಲ. ಸಿದ್ದರಾಮಯ್ಯನವರ ಕ್ಯಾಂಪು, ಸಿದ್ದರಾಮಯ್ಯನವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ, ಬೇರೆಯವರು ರಾಜ್ಯಕ್ಕೆ ಒಳ್ಳೇದು ಮಾಡೋದಕ್ಕಲ್ಲ, ಯಾವುದೋ ಒಬ್ಬ ಪುಣ್ಯಾತ್ಮಂದು ಯಾವುದೋ ಒಂದು ಕುರ್ಚಿ ಉಳಿಸೋದಕ್ಕೋಸ್ಕರ ಇವತ್ತು ರಾಜ್ಯದ ಇದನ್ನ ಅಷ್ಟು ಇಲಾಖೆಗಳ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿಸ್ಬೇಕಾ ಬೇಡವಾ ಇದಕ್ಕೆ? ಮತ್ತೆ ಹೋಗ್ತಿರ್ತಕ್ಕಂಥ ಸಂದರ್ಭ ಎಂತದ್ದು, ಬಜೆಟ್ ಮುಗಿಸ್ಕೊಂಡು ಹೋಗ್ಬೋದಲ್ಲ ನೀವು? ಇಂಥ ಸಂದರ್ಭದಲ್ಲಿ ಎಲ್ಲ ವಿಚಾರ ಆಯ್ತು. ವೆಂಕಟೇಶ್ವರ ಹೋಗ್ತಾ ಇದ್ದಲ್ಲ ಸಚಿವರು, ಅವ್ರ ಡಿಪಾರ್ಟ್ಮೆಂಟ್ ಇದೆ ರೀ, ಅವ್ರ ಡಿಪಾರ್ಟ್ಮೆಂಟ್ ವೆರಿ ಕ್ರೂಷಿಯಲ್ ಟೈಮ್. ಈಗ 3ನೇ ತಾರೀಕು ಅವ್ರು ಬರ್ತಿದಾರಪ್ಪ. ಈಗ 18ಕ್ಕೆ ಏನೋ ಹೋಗ್ತಾರಂತೆ ಅವರು. 18ನೇ ತಾರೀಕು ಹೋಗಿ ಮಾರ್ಚ್ 3ಕ್ಕೆ ಬರ್ತಾರಂತೆ. 3ಕ್ಕೆ ಬಂದು ಮಾರ್ಚ್ 5 ಅಥವಾ ಅದರ ಮೇಲೆ ಬಜೆಟ್ ಮಂಡನೆ ಇದ್ದಾಗ ಅವ್ರು ಅಧ್ಯಯನ ಮಾಡ್ಕೊಂಡು ಬಂದಿದ್ದ ಅಂಶ ಎಲ್ಲ ಸೇರಿಸ್ಕೊಂಡು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತಾಡ್ಬಿಡ್ತಾರೇನೋ. ಆ ಪಾಯಿಂಟ್ಸ್ ಹೇಳ್ಬಿಡ್ಬೋದೇನೋ ಚಂದ್ರಶೇಖರ್ ಅವರೇ? ಒಳ್ಳೆ ಕಥೆ ಆಯ್ತಲ್ಲ. 3ನೇ ತಾರೀಕು ಅವ್ರು ಬರ್ತಾ ಇದ್ದಾರೆ, ಬಜೆಟ್ಗೆ ಗೈರಾಗ್ತೀವಿ ಅಂತ ಹೇಳಿಲ್ವಲ್ಲ ಇಲ್ಲಿ? ನೀವು ತಮಾಷೆ ಕೇಳೋದು ಸರಿ ಇದೆ, ವ್ಯಂಗ್ಯವಾಗಿ ಕೇಳೋದು ಸರಿ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಡಿಪಾರ್ಟ್ಮೆಂಟ್ ವಿಷಯ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ 2 ತಿಂಗಳ ಜೊತೆ ಕೂತ್ಕೋಬೇಕು. ಆ ಡಿಪಾರ್ಟ್ಮೆಂಟ್ 5 ವರ್ಷದ ಕೆಳಗಡೆ ಏನಾಯ್ತು, ಹೋದ ವರ್ಷ ಏನಾಯ್ತು, ಎಷ್ಟೆಷ್ಟು ಡಿಸ್ಪೋಸ್ ಮಾಡಿದ್ದಾರೆ. ಕೇಂದ್ರದಲ್ಲೇ ಬಜೆಟ್ ಮಾಡಿಸಿದ GST ಎಲ್ಲ ಅಮಲು ಇಂಪ್ಲಿಮೆಂಟೇಷನ್ ಆಗಿದೆ, ಏರುಪೇರು ಆಗಿದೆ, ಪಾಯಿಂಟ್ಸ್ ಇಟ್ಕೊಂಡು ಮಾಡಿದ್ದಾರೆ. ಕಳೆದ ವರ್ಷದಲ್ಲಿ ಇದೆಲ್ಲ 19 ಇಲಾಖೆಗಳಲ್ಲಿ 40% ಗಿಂತ ಹೆಚ್ಚು ಖರ್ಚಾಗಿರ್ಲಿಲ್ಲ, ಇನ್ಕ್ಲೂಡಿಂಗ್ ಪರಿಶಿಷ್ಟ ಜಾತಿ ಮತ್ತೆ ಕಲ್ಯಾಣ ಇಲಾಖೆ ಒಳಗಡೆಗೆ. SC ST ಇದರೊಳಗಡೆಗೂ ಕೂಡ 40% ಗಿಂತ ಜಾಸ್ತಿ ಖರ್ಚಾಗಿರ್ಲಿಲ್ಲ. ಅದ್ರ ಅರ್ಥ ಏನು? ಈ ಸರ್ಕಾರ ಫಸ್ಟ್ ಆಫ್ ಆಲ್ ದುಡ್ಡು ಅಲಾಟ್ ಮಾಡಲ್ಲ, ಮಾಡಿದಕ್ಕೆ ಫಂಡ್ ಹಾಕಲ್ಲ, ಹಾಕಿರೋ ಫಂಡ್ ಉಪಯೋಗ ಮಾಡಲ್ಲ. ಯಾಕೆ ಇವತ್ತು ಕರ್ನಾಟಕ ಈ ಪರಿಸ್ಥಿತಿ ಬಂದು ಇದೇ ಕಾರಣಕ್ಕೋಸ್ಕರ. ಇಂಥ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಲಿ MLAಗಳಾಗಲಿ ಯಾವ್ಯಾವ್ದು ಉಳಿದಿದ್ದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕಾ, ಅದನ್ನ ತಗೊಂಡೋಗಿ ಯಾವ್ದಕ್ಕಾದ್ರು ವಿನಿಯೋಗ ಮಾಡ್ಕೋಬೇಕಾ, ಇಂಥದ್ದು ಪ್ಲಾನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಕುರ್ಚಿ ಉಳಿಸೋದಕ್ಕೋಸ್ಕರ ಇವರೆಲ್ಲ ಈಗ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಓಪನ್ ಆಗಿ ಹೇಳ್ಬೋದಾಗಿತ್ತಲ್ಲ, ಯಾವ ಇಲಾಖೆ ಎಲ್ಲ ಫಲಾಖೆ ಅಲ್ಲ ರೀ, ನಮ್ಮಿಷ್ಟ ನಾವು ಹೋಗ್ಕೊಂತೀವಿ ಅಂತೇಳಿ ಯಾಕೆ ಜನರ ಕಣ್ಣಿಗೆ ಮಂಡಿಸ್ತೀರಿ ನೀವು? ಪಶುಸಂಗೋಪನಾ ಇಲಾಖೆಯ ಉನ್ನತೀಕರಣವಾಯಿತು ಅಥವಾ ಅದರಲ್ಲಿ ಏನೋ ಬಹಳ ಸಮಸ್ಯೆಗಳಾಗ್ಬಿಟ್ಟಿದೆ, ನಾವು ತುರ್ತಾಗಿ ಹೋಗಿ ಒಂದು 15 ದಿನ ಅಧ್ಯಯನ ಮಾಡಿಬಿಟ್ಟು ವಾಪಸ್ತು ಎಲ್ಲ ಮೆಟೀರಿಯಲ್ಸ್ ತಂದು ಇಮ್ಮಿಡಿಯೇಟ್ ಆಗಿ ಕರ್ನಾಟಕದ ಹಸುಗಳನ್ನು ರಾಸುಗಳನ್ನು ಡೆವಲಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೇಜ್ ತಂದುಬಿಡೋಣ ಅಂತಾನ ಇದು? ಹೋಗ್ಲಿ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಯಾರು ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು ಅಲ್ಲಿ ಪಶುಸಂಗೋಪನೆ ಅದ್ಭುತವಾಗಿದೆ ಅಂತ? ರಮಕಾಂತ್, ಒಂದು ವಿಚಾರ ಹೇಳ್ತೀನಿ. ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳಿ ಬಿಜೆಪಿಗೆ ಏನ್ ಕಂಡ್ರು ಹಂಗೆ ಯಾವಾಗ್ಲೂ ಹಾಗೆ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಈಗ ಒಂದು ವಿಚಾರವನ್ನ ಇವರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಂದು ರೂಲ್ಸ್ ಅಂತ ತಂದಿದ್ದಾರೆ. ಯಾವುದೇ ಕ್ಯಾಬಿನೆಟ್ ದರ್ಜೆಯ ಯಾವುದೇ ಸಚಿವರು, ಕ್ಯಾಬಿನೆಟ್ ದರ್ಜೆಯ ಯಾವುದೇ ಶಾಸಕರು ಹೊರಗಡೆ ಹೋಗ್ಬೇಕು ಅಂದ್ರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಪರ್ಮಿಷನ್ ಬೇಕೇ ಬೇಕು. ಆ ಪರ್ಮಿಷನ್ ಇವರು ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಅಪ್ಲೈ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರ ಯಾಕೆ ಕೊಡ್ತು? ಆತರ ತಪ್ಪಿರೋ ನೀವು ಮೋದಿ ಅವರು ಸ್ಟಾಪ್ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಸ್ಟಾಪ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಸ್ಟಾಪ್ ಮಾಡಿ ಆಯ್ತು. ನೀವು ನಾಳೆ ನಿಮ್ದೇ ಮಿನಿಸ್ಟ್ರಿ ಆಫ್ ಎರಡು ವಿಚಾರ ಬರುತ್ತೆ. ನೀವೇ ಕೇಳಿಸ್ಕೊಬಿಡಿ. ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರಿಗೆ ನೋಡಿ, ನಾವು ಪಶುಸಂಗೋಪನೆ ಹೋಗ್ತಾ ಇದೀವಿ, ನಾವು ಹಸುಗಳ ಅಧ್ಯಯನ ಮಾಡಕ್ ಹೋಗ್ತಾ ಇದೀವಿ, ನಿಮ್ ಅನುಮತಿ ಬೇಕು ಅಂತ ಯಾರು ಕೇಳಲ್ಲ ರೀ, ಕೇಳ್ತಾರೆ ಹೋಗಪ್ಪ ಅಂತಾರೆ ಅವರು. ಒಳ್ಳೆ ಕಥೆ ಆಯ್ತಲ್ಲ, ಅದಕ್ಕೂ ಪಶುಸಂಗೋಪನೆಗೂ ಸಂಬಂಧ ಏನು? ಕೇಳಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ದಿರ ಓಡೋಗ್ಬಿಟ್ಟವ್ರೆ, ಕದ್ದೋಡಾಡ್ತಾವ್ರೆ ಅಂದ್ರಲ್ಲ, ಅದಕ್ಕೆ ಕೇಳಿದ್ದು. ನಿಮ್ಮದೇ ಎಕ್ಸ್ಟರ್ನಲ್ ಅಫೇರ್ಸ್, ನಿಮ್ಮದೇ ನಿಮ್ಮದೇ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮೋದಿ ಅವ್ರಿಗೆ ಎಲ್ಲಾರ್ಗು ಪರ್ಮಿಷನ್ ಕೊಟ್ಟು, ಗೃಹ ಇಲಾಖೆ ಅಮಿತ್ ಶಾ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಹೋಗಿರೋದು. ಅವರು ನೆನ್ನೆ ಹೋಗಿಲ್ಲ ಪರ್ಮಿಷನ್ ರಿಕ್ವೆಸ್ಟ್, ಆಲ್ರೆಡಿ ಹೋಗಿದೆ. ಪರ್ಮಿಷನ್ ಇವರೇ
ಕೊಟ್ಟವ್ರೆ, ಯಾವಾಗ ಅಂತ ಡೇಟ್ ಅನ್ನು ಅವ್ರ ತಗೊಳ್ಳಿ. ಮೊದಲನೇದು. ಇನ್ನೊಂದು ಒಂದು ರಾಂಗ್ ಪರ್ಸೆಪ್ಷನ್ ಅನ್ನ ಬಿಜೆಪಿ ಅವರು ಏನು ನರೇಷನ್ ಸೆಟ್ ಮಾಡ್ತಾರೆ. ಯಾವನು ಸ್ಟಡಿ ಟೂರ್ ಅವರು ಬರೀ ಹಸು ಮಾತ್ರ ಹೋಗ್ತಾರ. ನೀವು ಇನ್ನೊಂದು ತಿಳ್ಕೊಂಡಿದ್ದೀರಾ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಸ್ ಫೇಮಸ್ ಫಾರ್ ಮೀಟ್. ಏನು ನಮ್ಮ ಕುರಿ ಸಾಗಾಣಿಕೆ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ ನಂಬರ್ 1 ಇರೋದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ. ಸೊ ಇವಾಗ ಏನು ನಮ್ಮ ದೇಶದಲ್ಲಿ ಏನು ಇದನ್ನ ನಮ್ಮ ರಾಜ್ಯದಲ್ಲಿ ಹಸುವಿನ ಹಾಲನ್ನು ಹೇಗೆ ನಾವು ಹೆಚ್ಚಿಗೆ ಮಾಡಿದೀವಿ, ಅದೇ ರೀತಿ ಪಶು ಸಂಗೋಪನೆಯಲ್ಲಿ ಏನು ಈ ಕುರಿ ಉತ್ಪನ್ನಗಳಿದಾವಲ್ಲ, ಕುರಿ ಉತ್ಪನ್ನಗಳ ಜಾಸ್ತಿ ಮಾಡುವಂತ ಯೋಚನೆ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ದ ಬೆಸ್ಟ್ ಮೀಟ್ ಇಸ್ ಅವೈಲಬಲ್ ಇನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್. ನೀವು ನೋಡಿ, ಅಲ್ಲಿಂದ ಬ್ರೀಡ್ ಅನ್ನು ಇಂಪೋರ್ಟ್ ಮಾಡ್ಕೊಂಡು ಈಗ ಬೇರೆ ಎಲ್ಲಾ ಪ್ರಪಂಚಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾರೆ ಹೈಯೆಸ್ಟ್ ಮೀಟ್ ಅನ್ನ. ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಸುಮ್ಮನೆ ಏನೋ ಒಂದಂತಲ್ಲ. ಈಗ ಇನ್ನೊಂದು ವಿಚಾರವನ್ನು ಮಾತಾಡ್ತಾ ಇದ್ರು. ಈಗ ಆಯ್ತು, ಈಗ ಫಾರಿನ್ ಟ್ರಿಪ್ಗಳು ಹೋದಾಗ ಲಾಸ್ಟ್ ಟೈಮು ಇವರು ಪ್ರಿಯಾಂಕ್ ಖರ್ಗೆ ನೀವ್ ಯಾಕೆ ಸ್ಟಾಪ್ ಮಾಡಿದ್ರಿ? ಯಾಕೆ ಶರತ್ ಬಚ್ಚೇಗೌಡರಿಗೆ ಯಾಕೆ ಸ್ಟಾಪ್ ಮಾಡಿದ್ರಿ? ಆಮೇಲೆ ಎಲ್ಲಾರು ಮಾಧ್ಯಮದವರೆಲ್ಲ ಬೈದ ಮೇಲೆ ಏನ್ರಿ ಏನು ಸ್ಟಡಿ ಟೂರ್ ನೀವು ಸ್ಟಾಪ್ ಮಾಡ್ತಿರಲ್ಲ ಅಂತೇಳಿ ಆಮೇಲೆ ಕಳ್ಸಿಕೊಟ್ರು. ಅದು ಬೇರೆ ವಿಚಾರ. ಬಿಜೆಪಿ ಅವ್ರು ಏನು ಅಂತ ಹೇಳಿದ್ರೆ, ಸೊ ಇನ್ನು ಅವ್ರು ಒಂಥರ ಏನಾಗಿದೆ, ಅವ್ರಿಗೆ ಒಂಥರ ಅತೃಪ್ತ ಆತ್ಮ, ಏನು ಮಾಡಂಗಿಲ್ಲ. ಅವ್ರ ಕೈಲಿ ವಿರೋಧ ಪಕ್ಷವಾಗಿ ಸಕ್ಸಸ್ ಆಗೇ ಇಲ್ಲ ರಾಜ್ಯದಲ್ಲಿ. ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಕೆಲಸನೇ ಮಾಡಿಲ್ಲ ಅವರು. ವಿರೋಧ ಪಕ್ಷ ಇದೆ ಅಂತ ಅನ್ಸ್ತಾ ಇಲ್ಲ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ ಅಂತ ಅನ್ಸ್ತಾನೆ ಇಲ್ಲ. ಅಶೋಕ್ ಅಷ್ಟೊಂದು ಮಾತಾಡ್ತಾರಲ್ಲ, ಅಲ್ಲ ವಿರೋಧ ಪಕ್ಷ ಅಂತ ಅನ್ಸೋದಿಲ್ಲ ಅವರು. ಯಾರಿಗೆ ಅನ್ಸ್ಬೇಕದು? ನಿಮ್ಗೆ ಅನ್ಸ್ಬೇಕಾ? ಮಾಡ್ತಾ ಇಲ್ಲ ಅಲ್ಲಿ ರಾಜ್ಯದ ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಪಾದಯಾತ್ರೆ ಮಾಡಿದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಿರ್ತಾರೆ, ಪ್ಲಕಾರ್ಡ್ ಇಡ್ತಾರೆ. ಗಾಂಧೀಜಿ ಮುಂದೆ ನೀವು ಕೆಳಗಡೆ ಕೂತಿರ್ಲಿಲ್ವೇನ್ರಿ? ಅವತ್ತು ಮೊನ್ನೆ ಕೂತಿರ್ಲಿಲ್ಲ ಗಾಂಧಿ. ಅಷ್ಟೇ ಮಾಡಕ್ಕಾಗದ ಅವ್ರ ಕೈಲಿ. ಇನ್ನೇನ್ ಮಾಡ್ಬೋದು? ನಿಮ್ ಪ್ರಕಾರ ಇನ್ನೇನ್ ಮಾಡ್ಬೋದು? ಆಪೋಸಿಷನ್ ಪಾರ್ಟಿ ಇನ್ನೇನ್ ಮಾಡ್ಬೋದು? ಏನ್ ಮಾಡ್ಬೇಕಾಗಿತ್ತು? ರಾಜ್ಯದ 18 ನೀರಾವರಿ ಯೋಜನೆಗಳಿಗೆ, ರೈಲ್ವೆ ಯೋಜನೆಗಳಿಗೆ ಹೋಗ್ಬಿಟ್ಟು ಮೋದಿ ಹತ್ರ, ಸ್ವಾಮಿ ನಮ್ ದುಡ್ಡನ್ನ ನೀವು ತಿಂದು ತೆಗ್ತಾ ಇದ್ದೀರಿ, ನಮ್ ದುಡ್ಡು ಕೊಡಿ ಅಂತ ಕೇಳೋಂತ ತಾಕತ್ತಿದೆ ಅವ್ರಿಗೆ. ಕೇಳ್ತಾ ಇಲ್ಲ. ಹೋಲಿ ಈ ಕಳೆದ 7 ವರ್ಷದಲ್ಲಿ 10 ವರ್ಷದಲ್ಲಿ ಯಾವಾಗ್ಲಾದ್ರು ಒಬ್ಬ ಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಗಳು ಹೋಗಿ ನೇರವಾಗಿ ನಮಗೆ ಕರ್ನಾಟಕ ಅನ್ಯಾಯ ಮಾಡ್ತಿದ್ರಿ, ನೀರಾವರಿ ಯೋಜನೆಗಳು ಅನ್ಯಾಯ ಮಾಡ್ತಿದ್ರಿ, ಹಣಕಾಸಿನ ಯೋಜನೆ ಅನ್ಯಾಯ ಮಾಡ್ತಿದ್ರಿ, ನಮ್ ಸಿಎಂ ಕೇಳ್ತಾ ಇದ್ದಾರೆ, ನಮ್ ಸಿಎಂ ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಹೋಗಿ ಹೋಗಿ ಪ್ರೊಟೆಸ್ಟ್ ಡೆಲ್ಲಿಲಿ ಹೋಗಿ ಮಾಡಿದೀವಿ, ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದೇವೆ ನಾವು. ಕನ್ನಡಿಗರ ಈಗ ರಘು ಹೊಸದು ಹೇಳ್ತಾ ಇದ್ರಿ ಇಲ್ಲಿ, ಇದೇನು ಕುರಿ ಮಾಂಸ ಅದೆಲ್ಲ ಅಲ್ಲಿ ಸ್ಟಡಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಂತ. ಒಂದು 500 kg ಎಷ್ಟೋ ಜಾಸ್ತಿ ಆಗ್ಬೇಕು ಇವಾಗ. ಅವ್ರು ಹೋಗಿ ಬಂದ ತಕ್ಷಣ ರಿಪೋರ್ಟ್ ನೋಡ್ಕೊಂಡು ಪೂರ್ತಿ ಕೇಳಿಸ್ಕೊಂಡ್ರೆ ಟನ್ ಗಟ್ಟಲೆ ಜಾಸ್ತಿ ಆಗ್ಬಿಡ್ಬೇಕು ಇವಾಗ ಮಂಡ್ಯದಲ್ಲೋ ಈ ಕಡೆ. ಇದು ಯಾವ್ದು ಪಶು ಸಂಗೋಪನೆ ಅಂತ ಬಂದಾಗ ಈ ಮಾಂಸದ್ದು ಒಂದು ಹೇಳಿದ್ರಿ, ಇವಾಗ ನಾವು ಹಾಲು ಅಂತ ಅನ್ಕೊಂಡಿದ್ವಿ. ಇದು ಯಾವ ತರ ಇವಾಗ? ಇದು ಆಸ್ಟ್ರೇಲಿಯಾ, ಸಿಡ್ನಿ ಅಥವಾ ನ್ಯೂಜಿಲೆಂಡ್ ಈ ಭಾಗದಲ್ಲೆಲ್ಲ. ಚಿಕ್ಕಮಂಗ್ಳೂರಲ್ಲಿ ವಸಂತ ಅಂತ ಒಬ್ಬರಿದ್ದಾರೆ, ಅವರು ಇವೆಲ್ಲ ಕುರಿ ಸಾಗಾಣಿಕೆ ಎಲ್ಲ ತುಂಬಾ ಫೇಮಸ್. ಅವ್ರು ಹೇಳಿದ್ರೆ ಅಲ್ಲಿ ಬೇಡ ಇಲ್ಲೇನೆಲ್ಲ ಬಿಡ್ತಾರೆ, ಏನ್ ಮಾಡ್ಬೇಕಂತ. ಓಕೆ, ಮೀಟ್ ಜಾಸ್ತಿ, ವೇಟ್ ಜಾಸ್ತಿ. ಜ್ಞಾನ ಏನಂದ್ರೆ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನ ನೀನು ತೆರೆದಿಟ್ಕೊಂಡಿರೋ ಜ್ಞಾನ ಯಾವ ಕಡೆಯಿಂದ ಬಂದ್ರು ತಗೋ ಅಂತೇಳಿ ಅವ್ರು ನ್ಯೂಜಿಲೆಂಡ್ಗೆ ಹೋಗಿ, ಸಿಡ್ನಿಗೆ ಹೋಗಿ ಇಲ್ಲಿ ತಗೋಬರ್ತಾರ ಜ್ಞಾನ ಅಂತ. ಸರ್ ಇದು ಏನಂದ್ರೆ, ಇದು ಏನಂದ್ರೆ ಈ ತಮಾಷೆಯಿಂದ ತುಂಬಾ ಒಂದು ಸಂಘರ್ಷದ ಮಟ್ಟಕ್ಕೆ ಹೋಗ್ಬೇಕಾಗಿದೆ. ನೀವು ನೋಡಿ ಎಲ್ಲ ಸೇರಿ ಮೆಟ್ರೋ ದರ ಹೇಗೆ ನಿಲ್ಲಿಸಿದ್ರಲ್ಲ, ಅದೇ ತರ ನೀವೆಲ್ಲ ಎಲ್ಲರೂ ಸೇರಿ ಜನರೆಲ್ಲ ಸೇರ್ಬೇಕಾಗಿದೆ ಇವತ್ತು. ಹೋರಾಟ ಮಾಡಿ ಈ ತರ ದುಂದುವೆಚ್ಚಗಳಿಗೆ ಕಡಿವಾಣ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಏರ್ಪೋರ್ಟ್ ತಡೆ ಹಾಕ್ಬಿಡ್ಬೇಕು ಅವತ್ತಲ್ಲಿ. ಹೇಗಂದ್ರೆ ಸಂಘಟಿತವಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಇವತ್ತು ಪ್ರಗತಿಪರರಿಂದ ಚರ್ಚೆ ಆಗಬೇಕಾಗಿದೆ. ಈ ದೊಡ್ಡ ಮಟ್ಟದಲ್ಲಿ ಇನ್ನು ಸಿದ್ದರಾಮಯ್ಯನವ್ರಿಗೆ ಮುಟ್ಬೇಕಾಗಿದೆ ವಿಷಯ ಸರಿಯಾಗಿ. ಅಂದ್ರೆ ಜನರು ವಿರೋಧ ಮಾಡ್ತಾ ಇದಾರೆ, ಇವೆಲ್ಲ ಮಾಡಬಾರ್ದು ಅಂತೇಳಿ. ನೋಡಿ ಸರ್, ಒಂದು ಇವಾಗ ನನ್ನಿಂದ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಅಡಲ್ಟ್ರೇಷನ್ ಎಲ್ಲ ಆಯ್ತು, ಡುಪ್ಲಿಕೇಶನ್ ಎಲ್ಲ ಆಗ್ತಿದೆ. ಅಂದ್ರೆ ಡುಪ್ಲಿಕೇಟ್ ಮಿಲ್ಕ್ ಎಲ್ಲ ಇದು ಮಾಡೋದು, ತುಪ್ಪ ಮಾಡೋದು ಕೆಲವರು. ಹೌದಾ ಸರ್? ಅದಕ್ಕೇನು ಪನಿಷ್ಮೆಂಟ್ ಕೊಡ್ತಾರೆ ಇವರು? 5,000 ಕೊಡ್ತಾರೆ, ಪೆನಾಲ್ಟಿ ಹಾಕ್ತಾರೆ, 6 ತಿಂಗಳು ಜೈಲ್ ಹಾಕ್ತಾರೆ. ಪಶು ಸಂಗೋಪನೆ ಇಲಾಖೆ ಇರ್ತಾನೆ, ಅದು ಸಂಬಂಧ ತಾನೆ ಅದು. ಅಲ್ಲಿ ಜೋರಾಗಿ ಒಂದು ಬಿಲ್ ತಮ್ಮನಿ, ಅವರಿಗೆ 5 ವರ್ಷ ಜೈಲು ಕಠಿಣ ಶಿಕ್ಷೆ, 5 ಲಕ್ಷ ಫೈನ್ ಪೆನಾಲ್ಟಿ ಹಾಕಿ, ಇನ್ನೊಂದ್ಸರಿ ಮಾಡ್ಲಾರ್ದಂಗೆ ಅವ್ರಿಗೆ ವಾರ್ನಿಂಗ್ ಮಾಡಿ ಗಡಿಪಾರ್ ಮಾಡ್ತೀವಿ ಏನೋ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಬಿಲ್ ತಮ್ಮನಿ. ಅದು ಬಿಟ್ಬಿಟ್ಟು ಯಾವ್ದೋ ದ್ವೇಷ ಭಾಷಣ ಇವೆಲ್ಲ ಬಿಲ್ಗಳು ತರ್ತೀರಾ? ಪಶು ಸಂಗೋಪನೆ ಇಲಾಖೆ ಬೇಕಾಗಿರೋದು ಇದು ಈ ತರ ಬಿಲ್ಗಳು. ಇವೆಲ್ಲ ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಕರ್ನಾಟಕ ಏನಾಗಿದೆ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ನಂಬರ್ 1 ಇದೆ ಇವತ್ತು, ಕರೆಕ್ಟ್ ಅಲ್ವಾ? ಇವೆಲ್ಲ ಆಗ್ತಿರುವಾಗ ಇದಕ್ಕೆಲ್ಲ ಸರಿಯಾಗಿ ಬಿಲ್ಗಳು ತೊಗೊಂಬನ್ನಿ. ಇವೆಲ್ಲ ಕನ್ಸ್ಟ್ರಕ್ಟಿವ್ ಕೆಲಸ ಮಾಡಬೇಕಾಗಿದೆ ನಾವು. ಇದು ಬಿಟ್ಬಿಟ್ಟು ದುಂದುವೆಚ್ಚ ಮಾಡೋ ಅವಶ್ಯಕತೆ ಏನಿದೆ ನಮ್ಗೆ ಇವತ್ತು? ಮಹೇಂದ್ರ ಅವರೇ, ಈಗ ಸೀರಿಯಸ್ ನೋಟ್ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಈ ತರದ ಪ್ರವಾಸಗಳಿಗೆ ಹೋದಾಗ ಎಲ್ಲಾ ಕಾಲವನ್ನು ಸೇರ್ಸೇ ಕೇಳ್ತಾ ಇದ್ದೀನಿ ಮಹೇಂದ್ರ ಅವರೇ, ಎಲ್ಲಾ ಕಾಲವನ್ನು. ಇಂಥ ಪ್ರವಾಸಗಳ ಫಲಶ್ರುತಿ ಏನು ಅಂತ ಒಂದು ಕ್ವಶನ್ ಇಟ್ಕೊಂಡು ಸದನಗಳಲ್ಲಿ ಚರ್ಚೆ ಆಗಬೇಕು, ರಿಪೋರ್ಟ್ ಮಂಡನೆ ಆಗಬೇಕು, ಅಗತ್ಯ ಬದಲಾವಣೆಗಳು ಬಜೆಟಲ್ಲಿ ಆಗಬೇಕಾಗತ್ತೆ. ಬಟ್ ಯಾರೇ ಈ ಥರ ಶಾಸಕರು ಹೋದಾಗಲೂ, ಇಸ್ರೇಲ್ಗೆ ಹೋದಾಗಲೂ ಇದೇ ಕಥೆನೇ, ಚೀನಾಗೆ ಹೋದಾಗಲೂ ಇದೇ ಕಥೆನೇ, ಜಪಾನ್ಗೆ ಹೋದ್ರು ಇದೇನೆ, ಇಟಲಿಗೆ ಹೋದ್ರು ಇದೇ ಮತ್ತೆ ನಾನು ಹೇಳೋದಿಲ್ಲಿ. ಇವ್ರು ಹೋಗ್ತಾರೆ ಬರ್ತಾರೆ ಆ್ಯಸ್ ಇಫ್ ಒಂದು ವೆಕೇಷನ್ನು, ಅವರೇನೋ ಟ್ರಿಪ್ ಹೋಗಿದ್ದಾರೆ ಬಂದಿದ್ದಾರಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ ಹೊರತು ಜನಗಳ ತೆರಿಗೆ ದುಡ್ಡು ಅದಕ್ಕೊಂದು ಉತ್ತರದಾಯಿತ್ವ ಸಿಕ್ಕಿದೆಯಾ ನಮ್ಗೆ ಇಲ್ಲಿವರೆಗೂ ಇಲ್ವಾ ಅಂತ.
ಒಂದು ಉದಾಹರಣೆನ ಇಲ್ಲಿ ತಗೊಳ್ಳೋಣ. ಕೆಲವು ವರ್ಷಗಳ ಹಿಂದೆ ಮೈಸೂರಿನ ಮೇಯರ್ ಆದಿಯಾಗಿ ಕೆಲವರು ಕಾರ್ಪೊರೇಟರ್ಗಳು ಇದಕ್ಕೆ ಚೀನಾ ಪ್ರವಾಸ ಮಾಡಿದ್ರು. ಅಲ್ಲಿಂದ ಬಂದಾಗ ನಾವು ಪತ್ರಕರ್ತರು ಕೇಳಿದ್ವಿ, ಚೀನಾದಲ್ಲಿ ಏನೇನಾಯ್ತು, ಆಸ್ತಿ ರೆಕಾರ್ಡ್ ಹೇಳಿ, ಏನು ಕಲ್ತ್ರಿ ಅಲ್ಲಿ ಅಂತ ಹೇಳಿ. ಅವ್ರು ಹೇಳಿದ್ರು, ಇಲ್ಲ ಶಾಂಘೈ ಅವೆಲ್ಲ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದ್ದಾವೆ, ನಾವು ಆ ಥರ ಮಾಡೋದು ಸಾಧ್ಯನೇ ಇಲ್ಲ ಅಂತ. ಓಕೆ, ಈ ತೀರ್ಮಾನಕ್ಕೆ ನಮ್ಮಿಂದ ವಿದೇಶಿ ಪ್ರವಾಸಕ್ಕೆ ಹೋದವರು ಈ ತೀರ್ಮಾನಕ್ಕೆ ಬರ್ತಾರೆ. ನಮ್ಮ ಗೆಳೆಯರು ಹೇಳಿದ್ರು, ನಮ್ಮಲ್ಲಿ ಇದು ಮೀಟ್ಗೆಗೋಸ್ಕರ ಹೋಗ್ತಾರೆ, ಮಾಂಸ ಬಹಳ ಮುಂದುವರಿದ್ದಾರೆ ಅಂತ ಹೇಳಿ. ಮಳವಳ್ಳಿನಲ್ಲಿ ಬಂಡೂರು ಕುರಿ ಸಂಶೋಧನಾ ಕೇಂದ್ರ ಮತ್ತು ಅದರ ಅಭಿವೃದ್ಧಿ ತಳಿ ಅಭಿವೃದ್ಧಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ಯಾರು ಇಲ್ಲ, ಪಾಳು ಬಿದ್ದಿದೆ ಅದು. ಓಕೆ, ಕೋಲಾರದ ಕೆಂಪಣ್ಣನವರು, ಕುರಿ ಕೆಂಪಣ್ಣ ಅಂತಲೇ ಅವ್ರಿಗೆ ಹೆಸರು. ಅವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೇಂದ್ರದ ಕುರಿ ಮತ್ತು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ರು ಮತ್ತು ಅವರು ವಿಷಯ ತಜ್ಞರು ಕೂಡ. ಈಗ ಕೋಲಾರದಲ್ಲಿ ಆ ಕುರಿ ಅಭಿವೃದ್ಧಿಯ ಯಾವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಬಂಡೂರು ತಳಿ ತಮಗೆ ಗೊತ್ತಿರೋ ಹಾಗೆ ಎಷ್ಟು ಪ್ರಸಿದ್ಧಿಯಾಗಿದೆ ಇಡೀ ಭಾರತದಲ್ಲಿ ಅಂತ ಗೊತ್ತಿದೆ. ನಮ್ಮಲ್ಲಿರೋ ಕೆಲವು ಮಾದರಿಗಳನ್ನ ನಾವು ಡೆವಲಪ್ ಮಾಡದೆ ಈಗ ಅದೆಲ್ಲೋ ಹೋಗಿ ಕಲ್ತ್ಕೊಂಡ್ ಬರ್ತೀವಿ ಅನ್ನೋದು ಪಕ್ಕಾ ರಾಜಕಾರಣದ ತಂತ್ರ ಅಷ್ಟೇ ಇದೆಲ್ಲ. ಈಗ ಹೇಳೋ ನಿಮ್ಮ ಪ್ರಕಾರ, ಈಗ ನೀವು ಮಾತಾಡಿದ್ರ ಪ್ರಕಾರ ಹೇಳೋದಾದ್ರೂ ಹೋಗ್ತಾ ಇರೋ ಜನಗಳು ಯಾರು ಅನ್ನೋದನ್ನ ಅಂದಾಜು ಮಾಡೋದಾದ್ರೆ ಇದೆಲ್ಲ ಎರಡು ಬಣಗಳ ನಡುವಿನ ಹೋರಾಟದ ಒಂದು ಭಾಗದ ತರ ಕಾಣಿಸುತ್ತೆ ಹೊರತು ಇವ್ರು ಅಲ್ಲೇನೋ ಹೋಗಿ ಅಧ್ಯಯನ ಮಾಡಿ ಇಲ್ಲಿಗೇನೋ ರಾಜ್ಯಕ್ಕೆ ಉದ್ಧಾರ ಮಾಡ್ತಾರೆ ಅಂತ ಅನ್ಸಲಾಗ್ತದೆ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಚಂದ್ರಶೇಖರ್ ಅವ್ರಿಗೊಂದು ಕ್ವಶನ್ ಕೇಳಿಬಿಡ್ತೀನಿ. ಏನು ಮಾಡ್ತೀರಿ ಚಂದ್ರಶೇಖರ್ ಇವರೇ? ಈಗ ಪ್ರತಿಪಕ್ಷಗಳು ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ, ಅವ್ರಿಗೇನು ಮಾತಾಡೋಕ್ಕೆ ಬರ್ತಿಲ್ಲ, ಅವ್ರಿಗೆ ಒದ್ದಾಡ್ತಾ ಇದ್ದಾರೆ, ಇಶ್ಯೂಗಳೇ ಇಲ್ಲ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಏನು ಮಾಡಿಬಿಡ್ತೀರಿ BJP ಅವ್ರಿಗೆ? ಹೊರಟ್ಬಿಟ್ಟಿದ್ದಾರಪ್ಪ ಅವರು, 18ನೇ ತಾರೀಕು ಬುಕ್ ಆಗಿಬಿಟ್ಟಿದೆ, ಅವ್ರದ್ದು ಟಿಕೆಟ್ಗಳು ಬುಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿಬಿಡ್ತೀರಾ BJP ಅವ್ರು ನೀವೀಗ ಇವ್ರನ್ನ? ಒಂದು BJP ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡ್ತು ಅಂತ ಹೇಳಿದಕ್ಕೆ ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರು? BJP ಹೋರಾಟದ ಫಲವಾಗಿನೇ ನಾಗೇಂದ್ರ ಅವರ ರಾಜೀನಾಮೆ ತಗೊಂಡಿರೋದು. ಇನ್ನು ಕೆಲವೇ ದಿನದಲ್ಲಿ ಇವರ RB ತಿಮ್ಮಾಪುರ ಅವರ ರಾಜೀನಾಮೆ ತಗೋಬೇಕಾಗುತ್ತೆ. ಈವನ್ ಸಿದ್ದರಾಮಯ್ಯವರು ಕೂಡ ಇವತ್ತು ನನ್ನನ್ನು ಕೊಡೋ ಮಟ್ಟಕ್ಕೆ ಹೊರಟೋಗಿದ್ರು. ಪುಣ್ಯಕ್ಕೆ ಯಾರೋ ಒಂದು ಇವ್ರದೇ ಒಂದು ಇದು SIT ಅವ್ರನ್ನ ಉಳಿಸ್ಕೊಂತು. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಅದು ಮೇಲೆ ಹೋಗಿದ್ರಲ್ರಿ ನೀವು, ಮಾತುಕತೆ ಆಯ್ತಲ್ಲ, ಕಾಮ ಸರ್, ಫುಲ್ ಸ್ಟಾಪ್ ಆಗಿಲ್ಲ, ಇನ್ನು ಮುಂದೆ ಇದೆ. ನೋಡಿ, ತುಂಬಾ ಸೀರಿಯಸ್ ವಿಚಾರವನ್ನು ಈಗ ಒಂದು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅವರೇ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಿಗೆ ಮಾಡಿದ್ರಲ್ಲ, ಹಾಲಿನ ಪ್ರೋತ್ಸಾಹಧನ ಕಳೆದ ಅಕ್ಟೋಬರಿಂದ ಬಾಕಿ ಇದೆ. 9,04,000 ಚಿಲ್ಲರೆ ರೈತರಿಗೆ 656 ಕೋಟಿ ರೂಪಾಯಿ ಬಾಕಿ ಇದೆ. ಇವರ ಯೋಗ್ಯತೆಗೆ ಆ ಪಾಪ ಹಾಲು ಉತ್ಪಾದನೆ ಮಾಡೋ ಬಡ ರೈತರಿಗೆ ಪ್ರೋತ್ಸಾಹಧನಕ್ಕೆ ಬಾಕಿ ಕೊಡಕ್ಕೆ ಇವ್ರ ಯೋಗ್ಯತೆ ಇಲ್ಲ. ಅದೇ ಪಶುಸಂಗೋಪನಾ ಇಲಾಖೆಯಲ್ಲಿ 100 ಕೋಟಿ ಖರ್ಚು ಮಾಡಿಕೊಂಡು ಇವ್ರಿಗೆ ಮೆರ್ಸಕ್ಕಾಗತ್ತೆ ಇವ್ರ MLAಗಳನ್ನ. ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. 2024ರಲ್ಲಿ ಹಿಂಗೆ ಆಯ್ತು. 2024ರಲ್ಲಿ ಮಾರ್ಚಲ್ಲಿ ಮಾತ್ರ 3 ತಿಂಗಳ ಬಿಡುಗಡೆ ಮಾಡಿದ್ರು. ಪ್ರತಿಭಟನೆ ಮಾಡಿದಾಗ ಬಿಡುಗಡೆ ಆಗಿತ್ತಲ್ಲ ಅದು ಚಂದ್ರಶೇಖರ್ ಅವರೇ. ಬಾಕಿ ಉಳಿದ ಹೇಳಿದ್ರು ಬಿಡುಗಡೆ ಮಾಡಿದ್ರು. ಅದಾದ ನೆಕ್ಸ್ಟ್ ಇಂದ ಕಳೆದ ಅಕ್ಟೋಬರ್ ಇಂದ ಬಾಕಿ ಉಳ್ಕೊಂಡಿರ್ತದ್ದು 656 ಕೋಟಿ ರೂಪಾಯಿ ಬಾಕಿ ಇದೆ. ಇವತ್ತು ಕನಿಷ್ಠ ಪಕ್ಷ ಇವರು ಆಲ್ಮೋಸ್ಟ್ 25-26 ಜನಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ 2-3 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಇದಕ್ಕೆ ಇಷ್ಟು ಮಾಡೋದಕ್ಕೆ ಒಬ್ಬ ಅಟ್ಲೀಸ್ಟ್ ಒಂದು 10,000-15,000 ರೈತರು ಬಾಳ್ ಬೆಳಗ್ತಾ ಇತ್ತಲ್ವಾ? ಇಡೀ ರಾಜ್ಯ ಸುಭಿಕ್ಷವಾಗಿದ್ದು, ಬಜೆಟ್ ಎಲ್ಲ ಚೆನ್ನಾಗಿದ್ದು, ಎಲ್ಲ ಕಡೆಗೆ ಚೆನ್ನಾಗಿದ್ದಾಗ ಹೋಗ್ಲಿ. ಇವ್ರ ಯೋಗ್ಯತೆಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದು ದುಡ್ಡಿಲ್ಲ, ಬಸ್ಗಳು ಎಲ್ಲಂದೆಲ್ಲ ಕೆಟ್ಟ ನಿಂತ್ಕೊಂತವೆ, ರೈತರುಗಳಿಗೆ ವಿದ್ಯುತ್ ಕೊಡ್ಲಿಕ್ಕಾಗಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ ಇವತ್ತು ರೈತರಿಗೆ 3 ಲಕ್ಷ ರೂಪಾಯಿ ಕಟ್ಟಬೇಕು. 2,83,000 ನಮ್ಮ ಸರ್ಕಾರ ಇದ್ದಾಗ 25,000 ರೂಪಾಯಿ ಆಗ್ತಿದ್ದಂತಹ ಟ್ರಾನ್ಸ್ಫಾರ್ಮರ್ ಇವತ್ತು 2,87,000 ರೂಪಾಯಿ ಕಟ್ಟಬೇಕು ರೀ. ನಾನೊಬ್ಬ ರೈತ, ನಾನು ಹಾಕ್ತಿದ್ದೀನಿ, ಅದಕ್ಕೋಸ್ಕರ ನನಗೆ ಗೊತ್ತು. ಇಂತಹ ಪರಿಸ್ಥಿತಿ ಒಳಗಡೆಗೆ ಅದನ್ನು ಹಾಲಿಂದ ಹಿಡ್ಕೊಂಡು, ಮೊಸರಿಂದ ಹಿಡ್ಕೊಂಡು, ಸ್ಟಾಂಪ್ ಪೇಪರ್ ಇಂದ ಹಿಡ್ಕೊಂಡು ಎಲ್ಲಾ ರೇಟ್ಗಳು ಜಾಸ್ತಿ ಮಾಡಿ 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 ರಾಜ್ಯವನ್ನ ದಿವಾಳಿ ಹಬ್ಬಿಸಿ ಜನ ಬೆಂಕಿಗೆ ದೂಡ್ಬಿಟ್ಟು ಇವ್ರು ಮಜಾ ಮಾಡೋದಕ್ಕೆ ಈ ಟೈಮಲ್ಲಿ ಹೋಗೋದ ಇವ್ರೆ. ಬಿಡಿ, ನಿಮ್ ಪಶು ಸಂಗೋಪನೆ ಇಲಾಖೆ ಎಲ್ಲ ಬಾಕಿಗಳನ್ನ ತೀರಿಸ್ಬಿಡಿ, ಹಾಲಿಂದೆಲ್ಲ ಕೊಟ್ಬಿಡಿ. ಯಾವ್ದು ಬ್ಯಾಲೆನ್ಸ್ ಇಲ್ಲ, ಬಡ ರೈತರು ಯಾವ್ದು ಬ್ಯಾಲೆನ್ಸ್ ಇಲ್ಲ ಅಂತೇಳಿ ರಮಕಾಂತ್ ವಾಲ್ಮೀಕಿ ಇಲಾಖೆ ಒಳಗಡೆಗೆ ವಾಲ್ಮೀಕಿ ನಿಗಮದಲ್ಲಿ 2 ವರ್ಷದಿಂದ ಪಟ್ಟಿಯಾಗಿಲ್ಲ ಫಲಾನುಭವಿಗಳದು. ಅಲ್ಲಿ ಬಡ ರೈತರಿಗೆ ಬಿತ್ತನೆ ಬೀಜ ಕೊಡಬೇಕು, ವೆಹಿಕಲ್ಗಳಿಗೆ ಸಾಲ ಕೊಡಬೇಕು. ನೀವು ಫಲಾನುಭವಿ ಕೊಡೋದ್ ಬಿಟ್ಬಿಡಿ, ಪಟ್ಟಿನೇ ಆಗಿಲ್ಲ 2 ವರ್ಷದಿಂದ. ಮಿನಿಸ್ಟರ್ ಇಲ್ವಲ್ರಿ ಈಗ ಅಲ್ಲಿ? ಒಳ್ಳೆ ಮಿನಿಸ್ಟರ್ ಇಲ್ಲ, ಏನ್ ಮಾಡೋದು? ಎಲ್ಲರೂ ಹೊಟ್ಟಬಿಡ್ಬೇಕು. ಮಿನಿಸ್ಟರ್ ರಾಜಣ್ಣ ರಾಜೀನಾಮೆ ತಗೊಂಡ್ರು ಮಿನಿಸ್ಟರ್ ಇಲ್ಲ, ಅದಕ್ಕೆ ವಾಲ್ಮೀಕಿ ಮಿನಿಸ್ಟರ್ ಇಲ್ಲ ಅಲ್ಲಿ. 2 ವರ್ಷದ ಪಟ್ಟಿಯಾಗಿಲ್ಲ. ಅದ ಅರ್ಥ ಏನು? ವಾಲ್ಮೀಕಿಗಳ ಜೀವನ ಎಲ್ಲಾಯ್ತು. ಏನ್ 25-26 ಜನ ಹೋಗ್ತಾ ಇದಾರಲ್ಲ, ಇವರ ಇಲ್ಲಿರ್ತಕ್ಕಂತಹ ವಾಲ್ಮೀಕಿಗಳ ಪಟ್ಟಿನಾದ್ರೂ ಮಾಡ್ಕೊಂಡು ಕೊಡ್ಬೋದಾಗಿತ್ತಲ್ಲ. ಇವನ್ನೆಲ್ಲವನ್ನು ಮಾಡೋದು ಬಿಟ್ಬಿಟ್ಟು ಎಲ್ಲ ರೈತರನ್ನ, ಬಡ ಜನರನ್ನ, ದಲಿತರನ್ನ, ಎಸ್ಟಿಗಳನ್ನ ಮುಳುಗೋದಕ್ಕೆ ಬಿಟ್ಬಿಟ್ಟು ಇವ್ರು ಮಜಾ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಈಗ ಒಂದು ವಿಷಯ ಕೇಳ್ಬಿಡ್ತೀನಿ. ಅಕಸ್ಮಾತ್ ಇವರೆಲ್ಲ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದು ಸದನದಲ್ಲಿ ಒಂದು ರಿಪೋರ್ಟ್ ಇಟ್ಬಿಟ್ರು ಇಂಪ್ಲಿಮೆಂಟ್ ಆಗೋಯ್ತು, ಅವಾಗ ಏನು ಹೇಳ್ತೀರಿ ಚಂದ್ರಶೇಖರ್ ಅವರೇ? ಈಗ ನೀವು ಆಂಟಿಸಿಪೇಷನ್, ಇದು ಮೋಜ್ ಮಾಡ್ತಾ ಇದ್ದಾರೆ, ಮಸ್ತಿ ಮಾಡ್ತಾ ಇದ್ದಾರೆ ಅಂತ ನಿಮ್ದೊಂದು ಆಂಟಿಸಿಪೇಷನ್, ಈ ತರ ಆಗಬಹುದೇನೋ ಅಂತ ಊಹೆ.
ನಾನು ಆಗ್ಲೇ ಹೇಳಿದೆ ರಮಾಕಾಂತ್, ಸ್ವಾತಂತ್ರ್ಯ ಬಂದಾಗ್ಲಿಂದ ಪ್ರತಿ ಹೋಗಿದ್ದಾರೆ. ಸರ್ಕಾರಗಳಾದ್ರೂ ಹೋಗ್ತಲೇ ಇದ್ದಾರೆ, ಬರ್ತಾರೆ, ರಿಪೋರ್ಟ್ ಕೊಡ್ತಾರೆ, ಫಾರ್ಮಾಲಿಟಿ ಏನ್ ಬೇಕು ಮಾಡೇ ಮಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥ 2 ವಿಚಾರ. ಮೊದಲನೇದು ಹೋಗ್ತಿರ್ತಕ್ಕಂಥ ಟೈಮಿಂಗು ಕರೆಕ್ಟಾಗಿ ಮೊದಲನೇ ವಾರದಲ್ಲಿ ನೀವು ಬಡ್ಜೆಟ್ ಇಟ್ಕೊಂಡು ಇಂಥ ಎಲ್ಲ ಪ್ರಿಪರೇಷನ್ ಮಾಡಿ ನಿಮ್ಮ ಇಡೀ ಕ್ಷೇತ್ರವನ್ನು ಉದ್ಧಾರ ಮಾಡ್ತಕ್ಕಂಥ ಕನ್ಸಿಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡೋ ಈ ಸಂದರ್ಭದಲ್ಲಿ ಹೋಗ್ಬೇಕಾ. ಮೊದಲನೇದು ನಿಮ್ಮ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರ್ಚಿ, ಸರ್ಕಾರದ ಭಾಗವಾದಂತಹ ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಗೊತ್ತಿಲ್ಲ. ಬಿಜೆಪಿ ಅವರು ಈ ನಿಯೋಗದಲ್ಲಿ ಇದ್ರೆ, ಈ ಗ್ರೂಪ್ ಅಲ್ಲಿ ಇದ್ರೆ, ಅವಾಗಿದ್ರೆ ಅವಾಗ ಚಂದ್ರಶೇಖರ್ ಇದೇ ಮಾತು, ಬಿಜೆಪಿ ಅವರು ಇದ್ರೆ ಇದೇ ಮಾತೆ. ನನ್ನ ಹತ್ರ ಪಟ್ಟಿ ಇದೆಯಲ್ಲ, ಕಳ್ಸ್ಕೊಡ್ತೀನಿ ನಾನು. ಸರಿ, ನನ್ನ ಹತ್ರ ಪಟ್ಟಿ ಇದೆ, ಕಳ್ಸ್ಕೊಡ್ತೀನಿ ಅದನ್ನ. ನಾನು ಹೇಳ್ತಾ ಇರೋದು ಸರ್, ಅವ್ರ ಕಾಂಗ್ರೆಸ್ ಅಲ್ಲೇ ಜಾಗಿಲ್ಲ ಅವ್ರಿಗೆ. ಅವರೇ ಹೇಳ್ತಾ ಇದ್ರಲ್ಲ, ಯಾರು ಯಾವ್ದೋ ಒಂದು ಬಣ ಯಾರೋ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತೇಳಿ ಸುರೇಶ್ ಅವರು ಹೇಳಿರೋ ಮಾತು. ಅದ್ರ ಅರ್ಥ ಏನಂತ ಹೇಳಿದ್ರೆ, ಈ ರೀತಿ ದುಂದು ವೆಚ್ಚ ಮಾಡ್ಕೊಂಡು ಯಾರೋ ಒಬ್ರು ಕುರ್ಚಿ ಉಳಿಸೋದಕ್ಕೋಸ್ಕರ ರಾಜ್ಯವನ್ನೇ ಬಲಿ ಕೊಡ್ತಾ ಇದ್ರಲ್ಲ, ಇದು ಯಾಕೆ ಇದು ಇಂಥ ಟೈಮಲ್ಲಿ ಯಾಕೆ ಹೋಗ್ತಾ ಇದ್ದೀರಿ? ಈ ಥರದ ಒಂದು ಸ್ಪಾನ್ಸರ್ ಯಾರೋ ಮಾಡ್ತಾ ಇದ್ದಾರೆ, ಇವ್ರು ಇಂಥ ಕೆಲಸ. ಈಗ ಅವರು ಆಗಲೇ ಮಹೇಂದ್ರ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಚೀನಾಗೆ ಹೋಗ್ಬಿಟ್ಟಿದ್ರಂತೆ ಯಾರೋ. ಆಮೇಲೆ ಏನು ಕಲ್ತ್ಕೊಬಂದ್ರಪ್ಪ ಚೀನಾದಲ್ಲಿ ನೀವು ಅಂತ ಇವರೇ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ, ಚೀನಾ ತುಂಬ ಮುಂದೆ ಹೋಗ್ಬಿಟ್ಟಿದೆ ಬಿಡಿ ಸಾರ್ ಅಂದ್ರಂತೆ. ಈಗ ಇವರೆಲ್ಲ ಹೋಗ್ಬಿಟ್ಟು ನ್ಯೂಜಿಲೆಂಡ್ ಭಾಳ ಮುಂದೆ ಹೋಗ್ಬಿಟ್ಟಿದೆ, ಸಿಡ್ನಿ ಭಾಳ ಮುಂದೆ ಹೋಗ್ಬಿಟ್ಟಿದೆ ಅಂತ ಇವ್ರು ಬಂದು ಹೇಳ್ಬಿಟ್ರೆ ಏನು ಮಾಡೋಣ ನಾಳೆ ದಿನ ನಾವು? ನೋಡಿ, ನಮ್ಮವ್ರು ಯಾರು ಅಥವಾ ಈ ಪ್ರವಾಸದಲ್ಲಿ ಮೊದಲನೇದಾಗಿ ಹೇಳ್ತೀನಿ, ಇದು ಅಫಿಷಿಯಲ್ ಟ್ರಿಪ್. ಅಫಿಷಿಯಲ್ ಟ್ರಿಪ್ ಇದು ಮೊದಲು ಏನು ನಮ್ಮ ಇವರು ಸ್ಪೀಕರ್ ಇರ್ತಾರಲ್ಲ, ಮೊದಲನೇದಾಗಿ ಸ್ಪೀಕರ್ ಪರ್ಮಿಷನ್ ಕೊಡಬೇಕು. ಯಾವುದೇ ಶಾಸಕರು ಹೊರಗಡೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಸಮಿತಿ ಹೊರಗಡೆ ಹೋಗ್ತದೆ ಅಂತಂದ್ರೆ, ಸಮಿತಿ ಯಾವಾಗ್ಲೂ ಒಬ್ರು ಇರೋದು, ಒಂದು ಪಕ್ಷದ ನಾಯಕರು ಯಾವತ್ತೂ ಹೋಗೋದಿಲ್ಲ, ಅದಕ್ಕೆ ಪರ್ಮಿಷನ್ ಸ್ಪೀಕರ್ ಕೊಡೋದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಅದ್ರ ಗೈಡ್ಲೈನ್ಸ್ ಇರೋದೇ ಹಾಗೆ. ನೀವು ಯಾವಾಗಲೂ ಒಂದು ಸ್ಟಡಿ ಟೂರ್ ಹೋಗ್ಬೇಕು ಅಂತ ಹೇಳಿದ್ರೆ, ಎಲ್ಲಾ ಪಕ್ಷದ ಏನು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಯಾರು ಆ ಕ್ಯಾಲಿಬರ್ ಇರ್ತಕ್ಕಂಥವ್ರನ್ನ ಸೇರಿಸ್ಬಿಟ್ಟು, ಇವರೆಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಾಗ ಇವರು ಯಾರ್ಯಾರು, ಪುಟ್ಟರಂಗ ಶೆಟ್ರು, ಅನಿಲ್ ಚಿಕ್ಕಮಾದು, ರಾಘವೇಂದ್ರ ಇಟ್ನಾಳು, ಇವರೆಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಇವಾಗ ಪೂರಕವಾದಂತ ಇದು ಏನು ಎನ್ವೈರನ್ಮೆಂಟಲ್ ಇರ್ತಕ್ಕಂಥ ಏರಿಯಾದ, ಸೇರ್ ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಇಟ್ನಾಳ್ ಅವರು ಈಸ್ ಆಲ್ರೆಡಿ ಡೈರೆಕ್ಟರ್ ಇದರಲ್ಲಿ ಏನು KMF ಅಲ್ಲಿ ಇದ್ದಾರೆ. ಓಕೆ, ಇವರು ಕೃಷಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೃಷಿ ಪ್ರಧಾನವಾದಂತ ಕ್ಷೇತ್ರಗಳಿಂದ ಬಂದಿರ್ತಾರೆ ಅವರನ್ನ ಕಳ್ಸಿದ್ರೆ ಅಲ್ಲಿ ಏನು ಪಶುಸಂಗೋಪನೆ ಮತ್ತೆ ಹೈನುಗಾರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಇದನ್ನ ಮಾಡೋದು ಸಹಜ. ಇವರು ಮೋಜು ಮಸ್ತಿ ಮಾಡ್ತಾರೆ ಅನ್ನೋದಾದ್ರೆ, ಹಿಂದೆ ಹೋಗಿದ್ದವ್ರು ಎಲ್ಲರೂ ಮೋಜು ಮಸ್ತಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕನ್ಕ್ಲೂಷನ್. ಅವ್ರು ಹೇಳ್ಬೇಕು ಅದನ್ನ ಉತ್ತರನ. ನಾವ್ ಯಾವಾಗ್ಲೂ ಇವ್ರಿಗೆ ಯಾವತ್ತೂ ಪ್ರಶ್ನೆ ಕೇಳಿಲ್ಲ. ಓಕೆ, ಏನಂತ ನಿಮ್ಮ ಶಾಸಕರು ಮೋಜಿ ಮಸ್ತಿ ಮಾಡ್ತಾರೆ ನಾವ್ ಯಾವತ್ತೂ ಹೇಳಿಲ್ಲ. ಶಾಸಕರು ಹೋಗಿದ್ದಾರೆ, ಏನು ಸ್ಟಡಿ ಮಾಡ್ಕೊಂಡ್ ಬರ್ತಾರೆ ಅಂತ ನಾವ್ ಅನ್ಕೊಂಡಿರೋದು. ಇನ್ ಕೇಸ್ ಅವರೇನೋ ಮಾಡಿದ್ದೇನೋ ಬಿಜೆಪಿ ಕಳ್ಸಿಕೊಟ್ಟಿದ್ರೆ ಗೊತ್ತಿಲ್ಲ. ಸೊ ನಾನು 2 ವಿಚಾರವನ್ನು ಹೇಳ್ತೇನೆ. ಇವರು ಹಾಲಿನ ವಿಚಾರವನ್ನು ಹೇಳಿದ್ರು, ಮತ್ತೆ ಹಾಲಿನಲ್ಲಿ 650 ಕೋಟಿ ಬಾಕಿ ಇದೆ ಅಂತ ಹೇಳಿದ್ರು. ಸ್ವಾಮಿ, ನಾನಾಗಲ್ಲ, ನಿಮ್ಮ ಮಾಧ್ಯಮದಲ್ಲಿ ಇಲ್ಲಿವರೆಗೂ ಕಳೆದ 6 ತಿಂಗಳಿಂದ ಯಾರಾದ್ರೂ ಒಬ್ರು ಒಂದು ಸರಿ ಈ ರೀತಿ ಹಾಲಿನ ಬಾಕಿ ಉಳಿದಿದೆ ಅಂತ ಯಾರನ್ನ ಪ್ರಶ್ನೆ ಮಾಡಿ, ಪ್ರೋತ್ಸಾಹಧನ ಖಾಲಿ ಇದೆ ಅಂತ ಯಾರನ್ನ ಹೇಳಿದಿರಾ? ಇಲ್ಲ. ಮೊನ್ನೆ ತಾನೇ ಸದನದಲ್ಲಿ ಕಡ್ಲೆ ಬೀಜ ತಿಂತಾ ಇದ್ರೆ ಇವರು. ಸದನದಲ್ಲಿ 650 ಕೋಟಿ ಇದೆ ಅಂತಂದ್ರೆ 650 ಕೋಟಿ ಬಂದಿಲ್ಲ ಅಂತ ಹೇಳಿ ಮಾತಾಡುವಂತ ಯೋಗ್ಯತೆ ವಿರೋಧ ಪಕ್ಷಕ್ಕಿಲ್ಲ ಅಂತಂದ್ರೆ, ವಿರೋಧ ಪಕ್ಷದ ಕಥೆ ಕಾಯ್ತಾ ಇದ್ದಾರೆ ಇವರು. ಓಕೆ, ಅಂದ್ರೆ ವಿರೋಧ ಪಕ್ಷದವ್ರಿಗೆ ಇದಂತರದ್ದು ಸುಮ್ಮನೆ ಏನೋ ಒಂದು ಬೂಟಾಟಿಗೆ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಯಾವುದು ಬಾಕಿ ಇಲ್ಲ, ಯಾವುದು ಬಾಕಿ ಇಲ್ಲ, ಕೊಡೋದನ್ನ ಕೊಡ್ತಾ ಇರ್ತೀವಿ. ಫಂಡ್ ರಿಲೀಸ್ ಯಾವಾಗ್ಲೂ ಮಂತ್ ಇರೋದಿಲ್ಲ. ಸೊ ಒಂದ್ ರೀಸನ್ ಈ ಮಂತ್ ಕೊಟ್ರೆ ಇನ್ನೊಂದು ರೀಸನ್ಗೆ ನೆಕ್ಸ್ಟ್ ಮಂತ್ ಕೊಡ್ತೀವಿ. ಹಾಗಾಗಿ ರೊಟೇಷನ್ ಆಗ್ತಾ ಇರ್ತದೆ. ಪ್ರೋತ್ಸಾಹಧನ ಒಂದೇ ಸರಿ ಎಲ್ಲರಿಗೂ ಕೊಡಕ್ಕಲ್ಲ. ಯಾಕೆ ಅಂತಂದ್ರೆ, ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಈಗ ಆಲ್ರೆಡಿ 1 ತಿಂಗಳು ಕೊಟ್ಟಿರೋರು ಕೊಟ್ಬಿಟ್ಟು ಏನು ಪಕ್ಕದವ್ರು ಕೊಡಕ್ಕಾಗ್ತದ? ಆಲ್ವೇಸ್ ರೊಟೇಷನಲ್ ಸಿಸ್ಟಮ್ ಅಲ್ಲೇ ಕೊಡೋದು. ಬಟ್ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ನೀವು ವಿರೋಧ ಪಕ್ಷವಾಗಿ ಏನ್ ಮಾಡಿದ್ರಿ? ಯಾಕೆ ಇಲ್ಲಿವರೆಗೆ ಪ್ರಶ್ನೆ ಎತ್ತಿಲ್ಲ ನೀವು? ಇವತ್ತು ಒಂದು ಟಿವಿ ಚಾನಲ್ ಅಲ್ಲಿ ಅದು ಯಾವ್ದೋ ಒಂದು ಟ್ರಾವೆಲ್ ವಿಚಾರವಾಗಿ ಮಾತಾಡ್ತಾರೆ. ಚಂದ್ರಶೇಖರ್ MLA ಆಗಿಲ್ಲ ಇನ್ನೂ, ಅದಕ್ಕೆ ಅವರು ನಮ್ಮ ಡಿಬೇಟ್ ಅಲ್ಲಿ ಸಿಕ್ಕಿದೆ ಕೇಳಿದಾರಪ್ಪ. ಅವರು ಚಂದ್ರಶೇಖರ್ MLA ಆಗಿಲ್ಲ, ಅಲ್ಲೇ ಕೇಳ್ತಾ ಇದ್ರೆ ಅವರು ಒಳ್ಳೆ ಕಥೆ ಆಯ್ತಲ್ಲ. ಚಂದ್ರಶೇಖರ್ ಅವ್ರು ಏನಾದ್ರು, ಚಂದ್ರಶೇಖರ್ ಅವರು ಅಷ್ಟೇ ಕೆಲಸ ನಮ್ಮಲ್ಲಿ ಮಾಡ್ಬಿಟ್ಟಿದ್ರೆ ಮೋಸ್ಟ್ಲಿ MLA ಶಾಸಕ ಇದು ಮಂತ್ರಿ ಆಗ್ಬಿಟ್ಟಿರೋರು. ಯಾಕೆ ನಾವು ಆಲ್ರೆಡಿ ಎಲ್ಲಾರು ನಮ್ಮ ಪಕ್ಷದ ವಕ್ತಾರ ಯಾರ್ಯಾರು ಇದ್ರು ಅವ್ರನ್ನ ಆಲ್ರೆಡಿ ನಾವು ಶಾಸಕರು ಮಾಡಿದ್ವಿ, ಬೋರ್ಡ್ ಚೇರ್ಮನ್ ಮಾಡಿದ್ರಿ. ಪಾಪ ಅಮಾಯಕರು ಇನ್ನೂ ಒಂದು ಬೋರ್ಡ್ ಡೈರೆಕ್ಟರ್ ಕೂಡ ಮಾಡ್ಲಿಲ್ಲ. ಅಷ್ಟೆಲ್ಲ ಕಷ್ಟಪಡ್ತಾವ್ರೆ. ಈಗಲಾದ್ರೂ ಈ ಲೆಕ್ಕದಲ್ಲಿ ಅದನ್ನು ಮುಂದಿನ ದಿನದಲ್ಲಿ ಅಧಿಕಾರ ಏನ್ ಮಾಡ್ಬೇಕಾಗತ್ತೆ? ಈಗ ನಮ್ಗೆ ಪಶುಸಂಗೋಪನೆ ಇಂಪ್ರೂವ್ ಆಗಬೇಕು ಅಥವಾ ಇವ್ರ ಟ್ರಿಪ್ಗಳನ್ನ ಸ್ಟಾಪ್ ಮಾಡಬೇಕಾ? ಈ ಥರ ಟ್ರಿಪ್ಪೇ ಅವ್ರು ಹೋಗದಂತೆ ತಡಿಬೇಕಾ? ನಾವು ರೋಲ್ ಏನು ನಮ್ದೀಗ? 100% ಹೇಳ್ತಾ ಇದ್ದೀನಿ, ಈ ತರ ಟ್ರಿಪ್ಗಳನ್ನ ಸ್ಟಾಪ್ ಮಾಡಿಸ್ಬೇಕು. ಓಕೆ, ಕನ್ಸ್ಟ್ರಕ್ಟಿವ್ ಆಗಿ ನಾವು ಹೋರಾಟ ಮಾಡಲೇಬೇಕು. ಓಕೆ, ಸರಿ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಜಪಾನಲ್ಲಿ ಕಟ್ಟಿರುವಂತ ಮನೆಗಳು ಆ ಥರ ಬೆಂಗಳೂರಲ್ಲಿ ಕಟ್ಟಕ್ಕಾಗುತ್ತಾ? ನಾವು ಆಗಲ್ಲ. ಯಾಕೆಂದ್ರೆ ಅಲ್ಲಿ ಅರ್ಥಕ್ವಿಕ್ ಜಾಸ್ತಿ ಆಗುತ್ತೆ, ಮನೆ ಕಟ್ತಾರೆ. ಬೆಂಗಳೂರಲ್ಲಿ ಆ ಮನೆ ಕಟ್ಟಿದ್ರೆ, ಇವಾಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಲೈಮೇಟ್ ಅಲ್ಲಿ -30 ಡಿಗ್ರಿಯಿಂದ ಮ್ಯಾಕ್ಸಿಮಮ್ ಅಂದ್ರೆ ಇರುತ್ತೆ. ಆ ಕ್ಲೈಮೇಟ್ ಅಲ್ಲಿ ಇರೋ ಪ್ರಾಣಿಗಳು ಅವ್ರ ಡೆವಲಪ್ಮೆಂಟೇ ಬೇರೆ ಇರುತ್ತೆ. ಇವಾಗ ನೀವು ಗದಗಲ್ಲಿ ಬಂದ್ಬಿಟ್ಟು ಆ ತರ ಬಂದ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗುತ್ತಾ? ಕ್ಲೈಮೆಟಿಕಲ್ ಆಗಿ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದೆಲ್ಲ ನೋಟ್ ಮಾಡ್ಕೊಂಡು ಹೋಗಿರ್ತಾರೆ. ರುದ್ರಯ್ಯ ಅವರೇ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ನೋಟ್ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ತಮಾಷೆನ ಸರಿ. ಇದು ನಮ್ಗೆ ಏನಂತಾರೆ ಅಂದ್ರೆ ಉತ್ತರನೇ ಇಲ್ಲಂಗೆ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ದುಡ್ಡು ಟ್ಯಾಕ್ಸ್ ಕಟ್ಟಿರೋರ ಇವತ್ತು ನೋಡಿ ಸರ್, ಒಬ್ಬ ಭಿಕ್ಷುಕಿಂದ ಹಿಡಿದು ಅದಾನಿವರೆಗೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ.
ಒಬ್ಬ ಭಿಕ್ಷುಕ ಒಂದು ಶುಗರ್ ಸಕ್ಕರೆ ತಗೊಂಡ್ರು ಕೂಡ, ಬೆಂಗೆಪಣ್ಣ ತಗೊಂಡ್ರು ಕೂಡ GST ಟ್ಯಾಕ್ಸ್ ಕಟ್ತಾ ಇದ್ದಾನೆ ಸರ್ಕಾರಕ್ಕೆ. ಅದಾನಿ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಪ್ರಶ್ನೆ ಪ್ರತಿಯೊಬ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದಾನಿ ಕಟ್ಟೋ ಟ್ಯಾಕ್ಸು ಒಂದೇ, ಭಿಕ್ಷೆ ಕಟ್ಟೋ ಟ್ಯಾಕ್ಸು ಈಕ್ವಲ್ ಆಗಿದೆ. ಶ್ರೀಮಂತ ಸ್ವಲ್ಪ ಜಾಸ್ತಿ ಮಾಡಿ ಅಂತ ವಿಷಯ ಇರೋದಿಲ್ಲ. ಬಡವನಿಗೂ ಒಂದೇ ಬೆಂಕಿಪಟ್ಟಣ ಮ್ಯಾಚ್ ಬಾಕ್ಸ್ನ ಇಬ್ರು ಕೊಂಡ್ಕೊಂಡ್ರೆ ಈಕ್ವಲ್ ಟ್ಯಾಕ್ಸ್ ಕಟ್ತಾ ಇದಾರೆ ಅವರು ಅಂತ. ಅಂದ್ರೆ ಸರ್ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಎಲ್ಲಿಗೆ ಯೂಸ್ ಮಾಡ್ತಾ ಇದೀವಿ ನಾವು, ಯಾರಿಗೆ ಕೊಡ್ತಾ ಇದೀವಿ ನಾವು? ಮಹೇಂದ್ರ ಸರ್ ಕೇಳ್ಬಿಡ್ತೀರಿ. ಮಹೇಂದ್ರ ಸರ್, ನಮ್ಮ ಡ್ಯೂಟಿ ಇವತ್ತಿಗೆ ಇಂಥ ಟ್ರಿಪ್ಗಳನ್ನು ತಡೆಯೋದಾ? ಈ ಮೂಲಕವಾಗಿ ಈಗೇನಾಗುತ್ತೆ, ಕಳೆ ಜೊತೆಗೆ ಬೆಳೆನೂ ಕುಯ್ದಾಕ್ಬಿಡ್ಬೇಕಾ ನಾವು ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಯಾರೋ ನಿಜವಾಗ್ಲೂ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ರೇನೋ, ಏನೋ ಅಧ್ಯಯನಕ್ಕೆ ಹೋಗಿದ್ರೇನೋ, ಈ ನಾವು ಕಳೆ ತೆಗಿಯೋ ಅಂದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅದು ಬೆಳೆನೂ ಕಟ್ಟಾಗ್ಬಿಡುತ್ತೆ. ಆ ಥರ ನಿರ್ಧಾರಕ್ಕೆ ಬರಬೇಕಾಗತ್ತಾ, ಇದು ಅವಶ್ಯಕತೆ ಇಲ್ದಿರೋಂಥ ಒಂದು ಟ್ರಿಪ್ ಅಥವಾ ಟೂರ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಬೇಕಾ ಇದನ್ನು ಅಂತ? ಅಲ್ಲ, ಈಗ ಎದ್ದಿರೋ ಪ್ರಶ್ನೆ ಅವಶ್ಯಕತೆ ಇಲಾಖೆಗೆ ಇದೆಯಾ ಅಥವಾ ಪಶುಸಂಗೋಪನೆ ಮಾಡುವಂತ ರೈತರಿಗೆ ಈ ಟ್ರಿಪ್ಪಿನಿಂದ ಅಗತ್ಯ ಎಷ್ಟಿದೆ ಅನ್ನೋದನ್ನ ಅವರು ಸಮರ್ಥನೆ ಮಾಡಬೇಕಿತ್ತು. ಅದನ್ನು ಮಾಡಿಲ್ಲ. ಎರಡನೇದು, ಇವ್ರು ಹೇಳ್ತಾ ಇದ್ದಾರೆ ಏನು DCMಗಳೇ ಗೊತ್ತಿಲ್ಲ, KPCC ಅಧ್ಯಕ್ಷರಿಗೆ ಗೊತ್ತಿಲ್ಲ. ಎರಡನೇದು, ಮೋದಿಯ ಟೀಮ್ ಇಂದಾನೆ, ಕೇಂದ್ರ ಸರ್ಕಾರದಿಂದಲೇ ಅನುಮೋದನೆ ಆಗಿದೆ. ಇವೆಲ್ಲ ರಾಜಕಾರಣದ ಮಾತುಗಳು. ಅವರಾಗ್ಲೇ ಹೇಳಿದ್ರು ಯೋಗ್ಯತೆ ಇಲ್ಲ ಅಂತ ಹೇಳಿ. ಬೊಮ್ಮಾಯಿ ಅವರ ಕಾಲದಲ್ಲೂ ಕೂಡ ಇದೇ ತರದ ವ್ಯವಹಾರದ ಬಗ್ಗೆ ದೊಡ್ಡ ಚರ್ಚೆ ಇದ್ದಿತ್ತು. ಇದು ಯೋಗ್ಯತೆ ಅಲ್ಲದೆ ಇರೋದು ಪ್ರಶ್ನೆ ಬೇರೆ. ನೀವು ಈ ತರಹದ ಸಂಶೋಧನಕ್ಕಾಗಿ, ಅಧ್ಯಯನಕ್ಕಾಗಿ ಹೋಗುವ ಸಂದರ್ಭದಲ್ಲಿ ಅದರ ಅಗತ್ಯ ಮತ್ತು ಅನಿವಾರ್ಯತೆಯನ್ನ ಜನತೆಯ ಮುಂದೆ ಇಡಬೇಕು. ಈ ಕಾರಣ ಇದೆ, ಇಷ್ಟು ನಮ್ಮಲ್ಲಿ ಸ್ಕ್ಯಾರ್ಸಿಟಿ ಇದೆ, ಇದನ್ನ ನಾವು ಫಿಲ್ ಮಾಡಬೇಕಾಗಿದೆ, ಈ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಸ್ತು ಸಿಗುತ್ತೆ, ಅಲ್ಲಿ ಅಧ್ಯಯನ ಮಾಡಿ ನಾವು ತಂದು ಹೇಳ್ತೀವಿ ಅನ್ನೋದನ್ನ ಜನತೆಯ ಮುಂದೆ ಕನಿಷ್ಠ ಸರ್ಕಾರಕ್ಕಾದ್ರೂ ಮನವರಿಕೆ ಮಾಡ್ಕೊಡ್ಬೇಕಿತ್ತು. ಈ ಮನವರಿಕೆ ಮಾಡ್ಕೊಡದೇ ಇರುವ ಕಾರಣಕ್ಕಾಗಿಯೇ DCM ಅವರು ನನಗೆ ಗೊತ್ತಿಲ್ಲ ಅಂತಿದ್ದಾರೆ, ಇನ್ಯಾರೋ ಏನೇನೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾರಣ ಆಗಿರೋದು ಈ ಕಾರಣ ಅಂತ ಅನ್ಸುತ್ತೆ. ಅವರು ಯಾಕೆ ಹೋಗ್ತಿದೀವಿ ಅನ್ನೋದನ್ನ ಸಮರ್ಥಿಸ್ಕೋಬೇಕಲ್ಲ, ಕನಿಷ್ಠ ಸಮರ್ಥನೆ ಮಾಡೋದು ಕೂಡ ಅವ್ರಿಗೆ ಸಾಧ್ಯ ಆಗದೆ ಇರೋ ಪರಿಸ್ಥಿತಿಯನ್ನು ಅವ್ರು ಸಿಕ್ಕಿದ್ದಾರೆ. ರಾಜಕಾರಣದ ಮಾತುಗಳು ಅಷ್ಟೇ. ಫೈನ್, ಥ್ಯಾಂಕ್ ಯು ಮಹೇಂದ್ರ ಅವರೇ, ಥ್ಯಾಂಕ್ ಯು ರಘು ಅವರೇ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ರುದ್ರ ಹಿರೇಮಠರೇ. ಬಟ್ ಇಂಥ ವಿಚಾರಗಳಲ್ಲಿ ಲಾಸ್ಟಲ್ಲಿ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರಲ್ಲಿ ಮಹೇಂದ್ರ ಅವರು, ಒಂದು ರಾಜ್ಯದ ಜನಗಳ ಮುಂದೆ ನಾವು ಏನು ಪರ್ಪಸ್ಗೆ ನಾವು ಈ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ, ಇದರ ಉದ್ದೇಶ ಏನು, ಅಧ್ಯಯನದ ಅಂಶಗಳೇನು, ಒಂದು ಸಿನಾಪ್ಸಿಸನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅವರು ಇಂತಿಂಥ ವಿಚಾರಗಳಪ್ಪ ಅಧ್ಯಯನ ಮಾಡ್ಕೊಂಡು ಬಂದು ಮುಂದೆ ನಾವು ಅದನ್ನು ಮಂಡಿಸ್ತೀವಿ, ಆನಂತರ ಇಂಥ ಬೆಳವಣಿಗೆಗಳಾಗ್ತವೆ, ಇದಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳಿದರೆ ಚೆನ್ನಾಗಿರ್ತೈತೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.